ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್. ನಾನು ನಿಮ್ಮ ಸಿಂಧು. ಸೊ ಇವತ್ತು ನಾವು ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ನ ಮಾಡೋಣ. ಓಕೆ, ಸೊ ಇವತ್ತು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಏನಿದೆ ಮತ್ತೆ ಎಡಿಟೋರಿಯಲ್ಸ್ ಏನಿದೆ ಅಂತ ನಾವು ಫುಲ್ ಕಂಪ್ಲೀಟ್ ಅನಾಲಿಸಿಸ್ ಡೀಟೇಲ್ಸ್ ನಾವು ನಿಮಗೆ ಕೊಡ್ತೀವಿ. ಇದೇ ತರ ನಾವು ಫ್ಯೂಚರ್ ಅಲ್ಲೂ ಕೂಡ ಇನ್ಫಾರ್ಮೇಶನ್ ನ ಕೊಡ್ತಿರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಅಪ್ ಮಾಡ್ತಾ ಇರಿ. ಸೊ ಯಾರೆಲ್ಲರೂ ಕೂಡ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಹಾಗೇನೆ KAS ಎಕ್ಸಾಮ್ ಫೋಕಸ್ ಮಾಡ್ತಾ ಇದ್ದೀರಾ, ಮೇನ್ಸ್ ಯಾರೆಲ್ಲ ಬರಿಬೇಕು ಅಂತ ಅನ್ಕೊಳ್ತಿದ್ದೀರಾ ಅವರಿಗೆ ನ್ಯೂಸ್ ಪೇಪರ್ ಅನಾಲಿಸಿಸ್, ಎಸ್ಪೆಷಲಿ ಎಡಿಟೋರಿಯಲ್ ಅನಾಲಿಸಿಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಈ ನ್ಯೂಸ್ ಪೇಪರ್ ಅನಾಲಿಸಿಸ್ ನ ಮಾಡೋಣ. ಇವತ್ತಿನ ನ್ಯೂಸ್ ಪೇಪರ್ ನೋಡಿದಾಗ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಆರ್ಟಿಕಲ್ ಅಂಡ್ ಎಡಿಟೋರಿಯಲ್ ಯಾವ್ದಪ್ಪ ಅಂತ ಬಂದ್ರೆ ದಟ್ ಈಸ್ ಇಂಡಿಯಾ UK ಇಂಕ್ ಟ್ರೇಡ್ ಡೀಲ್. ಸೊ ಎಲ್ಲರಿಗೂ ಕೂಡ ಗೊತ್ತು, ನಿನ್ನೆ ರಾತ್ರಿಯಿಂದನೂ ಕೂಡ ಇದು ತುಂಬಾ ನ್ಯೂಸ್ ಅಲ್ಲಿ ಇದೆ. ದೆನ್ ಇಲ್ಲಿ ಬಂದಾಗ there are three to four articles. So where they said about the advantages of India UK trade agreement and one editorial in Hindu newspaper ಏನ್ ಹೇಳ್ತಿದೆಯಪ್ಪ ಅಂತ ಹೇಳಿದ್ರೆ disadvantage of India UK trade deal ಅಂತ ಹೇಳ್ತಾ ಇದೆ. Okay, so this one FTA spells poor deal for the public health. ಅನ್ನೋದು ದಿಸ್ ಇಸ್ ಫಾರ್ ದ ಡಿಸ್ಅಡ್ವಾಂಟೇಜ್. ಸೊ ವೆರಿ ಇಂಪಾರ್ಟೆಂಟ್. ಈ ಆರ್ಟಿಕಲ್ ನೀವು ನೋಟ್ ಮಾಡ್ಕೊಂಡು ಇರಲೇಬೇಕು. ಓಕೆ, ಈ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನೋದು ಎಲ್ಲಿ ಬರುತ್ತೆ ಅಂತ ಬಂದಾಗ, ಸೊ ದಟ್ ಈಸ್ ಇನ್ ಯುವರ್ ಸಿಲೆಬಸ್ ಇಂಟರ್ನ್ಯಾಷನಲ್ ರಿಲೇಷನ್ GS 2 ಅಲ್ಲಿ ನಾವು ಏನ್ ನೋಡ್ತೀವಪ್ಪ ಅಂತಂದ್ರೆ ಈ ಟಾಪಿಕ್ ಬರೋದನ್ನ ನೋಡ್ತೀವಿ. ಅದೇ ತರ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವ್ದಿದೆ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಅಂತ ಕೇಳಿದ್ರೆ ದಲಿತ್ ಆದಿವಾಸೀಸ್ ಅಂಡ್ ವುಮೆನ್ ಅಟ್ ಕೋರ್ ಆಫ್ ನ್ಯೂ ಕೋಆಪರೇಷನ್ ಪಾಲಿಸಿ ಆಫ್ ದಿ ಸೆಂಟರ್. ಓಕೆ, ಸೊ ಇಂಡಿಯನ್ ಗವರ್ಮೆಂಟ್ ಆಫ್ ಇಂಡಿಯಾ ರೀಸೆಂಟ್ ಆಗಿ ನ್ಯೂ ಕಾರ್ಪೊರೇಷನ್ ಪಾಲಿಸಿ ಆಫ್ ದಿ ಸೆಂಟರ್ ನ ರಿಲೀಸ್ ಮಾಡಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀವು ಎರಡು ಹೆಡ್ಡಿಂಗ್ ಅಲ್ಲಿ ಆಡ್ ಮಾಡ್ಕೋಬಹುದು. ಒಂದು GS 1 ಸೊಸೈಟಿಯಲ್ಲಿ ಬಂದಾಗ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಕೆಳಗಡೆ ನೀವು ಆಡ್ ಮಾಡ್ಕೋಬಹುದು. ಹಾಗೇನೆ GS 3 ಅಲ್ಲಿ ಬಂದಾಗ GS 3 ಎಕನಾಮಿಲೂ ಕೂಡ ನೀವು ಇದು ಮಾಡಬಹುದು, ಟಾಪಿಕ್ ನ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಯಾವ್ದಪ್ಪ ಅಂತಂದ್ರೆ ನ್ಯೂ IRDAI ಚೇರ್ಮನ್ ಅಪಾಯಿಂಟೆಡ್. ಇದು ಎಲ್ಲಿ ಬರುತ್ತೆ? ಎಕನಾಮಿಕ್ ಕಡೆ ಬರುತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್. ಸೊ ಇದು ಮೂರನ್ನ ನೀವು ಕಂಪಲ್ಸರಿ ವಿತೌಟ್ ಸ್ಕಿಪ್ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಓದ್ಲೇಬೇಕಾಗಿರೋದು. ಓಕೆ, ಸೊ ನಾವೇನ್ ಮಾಡೋಣ, ಒನ್ ಬೈ ಒನ್ ಈ ಆರ್ಟಿಕಲ್ಸ್ ಗಳನ್ನ ಅನಾಲಿಸಿಸ್ ಮಾಡ್ತಾ ಬರೋಣ. ಏನಿದೆ, ಹೇಗೆ ನಾನು ನೋಟ್ ಮಾಡ್ಕೋಬೇಕು ಎಲ್ಲಾನು ಕೂಡ ನೋಡ್ತಾ ಬರೋಣ. ಓಕೆ, ಸೊ ಫಸ್ಟ್ ಪೇಜ್ ಅಲ್ಲಿ ಇರುವಂತಹ ಆರ್ಟಿಕಲ್ ಇಂಡಿಯಾ UK ಇಂಕ್ ಟ್ರೇಡ್ ಡೀಲ್ ಎಕ್ಸ್ಟೆಂಡೆಡ್ ಫ್ರೇಮ್ವರ್ಕ್ ಆಫ್ ದಿ ಟೈಸ್. ಓಕೆ, ಸೊ ಇದನ್ನ ಕಂಪ್ಲೀಟ್ ಆಗಿ ನಾನು ನೆಕ್ಸ್ಟ್ ಹಾಕಿದೀನಿ, ನೋಡೋಣ ಏನೇನು ಆರ್ಟಿಕಲ್ಸ್ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಆಫ್ಟರ್ ದಟ್ ನೀವು ಪೇಜ್ ನಂಬರ್ 15 ಅಲ್ಲಿ ತಗೊಂಡಾಗ ಇಂಡಿಯಾ UK ಟ್ರೇಡ್ ಡೀಲ್ ಲೈಕ್ಲಿ ಟು ಬೂಸ್ಟ್ ಫಾರ್ಮ್ ಇನ್ಕಮ್ by 20%. And one more article in a page 15 on the engineering, textile and MSME sector to benefit ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇದು ಮೂರು ಆರ್ಟಿಕಲ್ ನಾವು ಓದಾಗ ನಮಗೆ ಕಂಪ್ಲೀಟ್ ಸೊ ಇಂಡಿಯಾ UK ಸೈನ್ ಮಾಡುವಂತ FTA ಅಲ್ಲಿ ಏನೇನೆಲ್ಲ ಅಡ್ವಾಂಟೇಜಸ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವು ನೋಡ್ತಾ ಬರೋಣ. ಈ ಇಂಡಿಯಾ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ ನಮ್ಗೆಲ್ಲರಿಗೂ ಕೂಡ ಗೊತ್ತು, ಇದು ತುಂಬಾ ವರ್ಷಗಳಿಂದನೂ ಕೂಡ ನ್ಯೂಸ್ ಅಲ್ಲಿ ಇರುವಂತದ್ದು. ಸೊ ಯಾವಾಗ ಇಂಡಿಯಾ UK ಇಬ್ರು ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಸೈನ್ ಮಾಡ್ತಾರೆ ಅನ್ನೋದನ್ನ ನಾವು ಎಲ್ಲರೂ ಕಾಯ್ತಾ ಇದ್ವಿ. ಅದೇ ತರ ಇಂಡಿಯಾ ಬೇರೆ ದೇಶ ಜೊತೆಗೆ ಯಾವ್ದು UAE ಆಗಿರ್ಬೋದು ಮತ್ತೆ ಆಸ್ಟ್ರೇಲಿಯಾ ಇದೆರಡರ ಜೊತೆಗೇನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಆಲ್ರೆಡಿ ಸೈನ್ ಮಾಡಿದೆ. ಇವಾಗ UK ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಸೈನ್ ಮಾಡಿದೆ. ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ನಿಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ. ಸೊ ಇದನ್ನೆಲ್ಲವೂ ಕೂಡ ನೋಟ್ ಡೌನ್ ಮಾಡ್ಕೊಡಿ. ಓಕೆ, ಸೊ ಇಂಡಿಯಾ ಯುನೈಟೆಡ್ ಕಿಂಗ್ಡಮ್ ಸೈನ್ ಮಾಡುವಂತ FTA ಅನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟ್ ಅಂತ ನಾವು ಕರಿತೀವಿ. ಸೊ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಏನಂತಾನು ಕೂಡ ಕರೀತಾರಪ್ಪ ಅಂತ ಹೇಳಿದ್ರೆ ಸೆಟಾ ಅಂತಾನು ಕೂಡ ಕರೀತಾರೆ. ವಾಟ್ ಈಸ್ ಸೆಟಾ? ಕಾಂಪ್ರಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟ್. ದೆನ್ ಈ ಅಗ್ರಿಮೆಂಟ್ ಏನಿದೆಪ್ಪ ಅಂತಂದ್ರೆ ಇಂಡಿಯಾ ಮತ್ತೆ UK ಮುಂಚೆ ಸೈನ್ ಮಾಡಿದಂತಹ ಅಗ್ರಿಮೆಂಟ್, ದಟ್ ಈಸ್ ರೋಡ್ ಮ್ಯಾಪ್ ಆಫ್ 2030 ರೀಪ್ಲೇಸ್ ಮಾಡಿ ಹೊಸದಾಗಿರುವಂತಹ ಇಂಡಿಯಾ UK ವಿಷನ್ 2035 ಫ್ರೇಮ್ ವರ್ಕ್ ನ ಇದು ಕೊಡ್ತಾ ಇದೆ. ಯಾವ್ದ್ರಲ್ಲಿ? ನಮ್ಮ ಸೆಟಾಲ್. ಓಕೆ, ಸೊ ನೆಕ್ಸ್ಟ್ ಈ ಡೀಲ್ ಏನಿದೆಯೋ ಇಂಡಿಯಾ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆಯೋ ಇಟ್ ಈಸ್ biggest trade agreement since Bretex. What is this Bretex? ಬ್ರಿಟಿಷ್ ಅಥವಾ UK ಏನಾಯ್ತಪ್ಪ ಅಂತ ಹೇಳಿದ್ರೆ
EU ಯುರೋಪಿಯನ್ ಯೂನಿಯನ್ ಇಂದ ಏನಾಗಿತ್ತು, ಎಕ್ಸಿಟ್ ಆಯ್ತು. ಆ ಬ್ರಿಟನ್ ಎಕ್ಸಿಟ್ ಆಗಿದ್ದ ನಾವೇನಂತ ಕರಿತೀವಪ್ಪ ಅಂದ್ರೆ ಬ್ರೆಟೆಕ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಇದು 2020 ಆಗಿದ್ದು. ಅವಾಗಿಂದನೂ ಕೂಡ UK ಬೇರೆ ಒಂದು ದೇಶಗಳ ಜೊತೆ ಕೋಆಪರೇಷನ್ ಯಾವ್ದಾದ್ರು ಅಗ್ರಿಮೆಂಟ್ ನ ಸೈನ್ ಮಾಡಿ ಅದ್ರ ಎಕನಾಮಿನ ಡೆವಲಪ್ಮೆಂಟ್ ಮಾಡೋದು ಹೇಗೆ ಅಂತ ಪ್ಲಾನ್ ಮಾಡ್ತಾನೆ ಇತ್ತು. ಅದರಲ್ಲಿ ಇವಾಗ ಇಂಡಿಯಾ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಸೈನ್ ಮಾಡಿದೆ. ಓಕೆ, ಸೊ ಆಫ್ಟರ್ ಬ್ರಿಟೆಕ್ಸ್ ಆದ್ಮೇಲೆ ತುಂಬಾನೇ ದೊಡ್ಡ ಇನಿಷಿಯೇಟಿವ್ ಇಂಡಿಯಾ ಮತ್ತೆ UK ಮಾಡ್ತಾ ಇರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇವಾಗಿನ ಕರೆಂಟ್ ಸ್ಟೇಟಸ್ ನ ನೋಡಿದ್ರೆ UK ಮತ್ತೆ ಇಂಡಿಯಾ ಅವ್ರ ಇಬ್ಬರ ಎಕನಾಮಿ ನೋಡಿದಾಗ ಎಕ್ಸ್ಚೇಂಜ್ ಎಷ್ಟಾಗ್ತಿದೆ ಅಂತಂದ್ರೆ ನಿಯರ್ಲಿ $56 ಬಿಲಿಯನ್ ಎಕ್ಸ್ಚೇಂಜ್ ನಡೀತಾ ಇದೆ ಇಂಡಿಯಾ ಮತ್ತೆ UK ನಡುವೆ. ದೆನ್ ಈ ಅಗ್ರಿಮೆಂಟ್, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಂದ ಏನ್ ಆಗಬಹುದು, ಬೈ 2030 ಈ ಎಕನಾಮಿ ಡಬಲ್ ಆಗಬಹುದು. ಓಕೆ, ಸೊ ಇದನ್ನ ಯೂನಿಯನ್ ಕಾಮರ್ಸ್ ಮಿನಿಸ್ಟರ್ ಹೇಳಿರುವಂತಹ ಸ್ಟೇಟ್ಮೆಂಟ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ಗೆ. ದೆನ್ ಈ ಇಂಡಿಯಾ UK ವಿಷನ್ 2035 ಫ್ರೇಮ್ ವರ್ಕ್ ಕೆಳಗಡೆ ದೇರ್ ಆರ್ ಸರ್ಟನ್ ಪಿಲ್ಲರ್ಸ್. ದೆನ್ ಏನೇನೆಲ್ಲ ಪಿಲ್ಲರ್ಸ್ ಇದೆ? ದ ಫಸ್ಟ್ ಪಿಲ್ಲರ್ ಇಸ್ ಗ್ರೋತ್ ಅಂಡ್ ಜಾಬ್ಸ್, ಅಂಡ್ ದ ಸೆಕೆಂಡ್ ಪಿಲ್ಲರ್ ಇಸ್ ಟೆಕ್ನಾಲಜಿ, third one is climate, fourth one is defense, and a fifth one is security. Okay, so these are all the pillars of India UK vision framework 2035. Then this is the first framework, ಎಲ್ಲಿ socio economic ಕಂಡೀಷನ್ ಕೂಡ ಆಡ್ ಮಾಡಿರುವಂತಹ ಫಸ್ಟ್ ಫ್ರೇಮ್ವರ್ಕ್ ಬೈ ಇಂಡಿಯಾ. ಸೊ ವೇರ್ ದೇ ಆರ್ ಫೋಕಸಿಂಗ್ ಆನ್ ಜೆಂಡರ್ ಇನ್ಕ್ಲೂಸಿವಿಟಿ, ವುಮೆನ್ ಎಂಪವರ್ಮೆಂಟ್. ಓಕೆ, ಸೊ ಜೆಂಡರ್ ಇನ್ಕ್ಲೂಸಿವಿಟಿ ಅಂತ ಏನ್ ಮಾಡ್ತಾರೆ, ಮೇನ್ ಆಗಿ ವುಮೆನ್ ಸೆಂಟ್ರಿಕ್ ಅಥವಾ ವುಮೆನ್ ಎಂಪವರ್ಮೆಂಟ್ ಕೂಡ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ವೈ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಈ ಅಗ್ರಿಮೆಂಟ್ ಅಲ್ಲಿ ಇನ್ನೊಂದು ಏನಂತ ಹೇಳ್ಕೊಂಡಿದಾರಪ್ಪ ಅಂದ್ರೆ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡೋಣ, ರೆಗ್ಯುಲರ್ ಇಂಟರಾಕ್ಷನ್ಸ್ ಬಿಟ್ವೀನ್ ದ ಟೂ ನೇಷನ್ಸ್. ಸೊ ಹೂ ಇಸ್ ಹೆಲ್ಡ್ ಬೈ ದಿ ಟೂ ಪ್ರೈಮ್ ಮಿನಿಸ್ಟರ್ಸ್ ಆಫ್ ದಿ ನೇಷನ್ಸ್. ಯಾವಾಗ? ಆನ್ಯುವಲಿ, ಪ್ರತಿ ವರ್ಷನೂ ಕೂಡ ನಾವು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಮೀಟಿಂಗ್ಸ್ ನ ಮಾಡ್ತಾ ಟ್ರೇಡ್ ನ ನೆಗೋಷಿಯೇಟ್ ಮಾಡ್ತಾ ಬರೋಣ, ಏನಾದ್ರು ಇಂಪ್ರೂವ್ಮೆಂಟ್ ಇದ್ರೆ ಆಡ್ ಮಾಡ್ತಾ ಬರೋಣ ಅಂತ ಹೇಳಿ ಇವರು ಈ ಫ್ರೇಮ್ ವರ್ಕ್ ನ ಮಾಡಿದ್ದಾರೆ. ನೆಕ್ಸ್ಟ್ ಮತ್ತೆ ಈ ಫ್ರೇಮ್ ವರ್ಕ್ ಅಲ್ಲಿ ಇನ್ನೊಂದು ಏನ್ ಇನ್ಕ್ಲೂಡ್ ಮಾಡಿದಾರಪ್ಪ ಅಂತಂದ್ರೆ DCC. ವಾಟ್ ಇಸ್ ದಿಸ್ DCC ಅಂತ ಬಂದ್ರೆ ರೆಸಿಪ್ರೋಕಲ್ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್. ಸೊ ಕೆಲವೊಬ್ರು ಟ್ರೇಡರ್ಸ್ ಗಳು ಅಥವಾ ಎಂಪ್ಲಾಯರ್ಸ್ ಗಳು ಎರಡರೂ ಕೂಡ ಇಂಡಿಯಾ ಮತ್ತೆ UK ಎರಡಲ್ಲೂ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಏನ್ ಮಾಡ್ಬೇಕಿತ್ತಪ್ಪ ಅಂತಂದ್ರೆ ಎರಡೂ ದೇಶದಲ್ಲೂ ಕೂಡ ಸೋಷಿಯಲ್ ಕಾಂಟ್ರಿಬ್ಯೂಷನ್ ನ ಮಾಡ್ಬೇಕಾಗಿತ್ತು. ಟ್ಯಾಕ್ಸ್ ಕಟ್ಟೋದಾಗಿರ್ಲಿ ಅಥವಾ CSR ಫಂಡ್ಸ್ ನ ಕೊಡೋದಾಗ್ಲಿ ಎರಡೂ ದೇಶದಲ್ಲೂ ಮಾಡ್ಬೇಕಿತ್ತು, UKಲೂ ಮಾಡ್ಬೇಕಿತ್ತು, ಇಂಡಿಯಾದಲ್ಲೂ ಮಾಡ್ಬೇಕಿತ್ತು. ಇವಾಗ ಆ ತರ ನೆಸೆಸರಿ ಇಲ್ಲ. ಸೊ ಇಬ್ರು ಕೂಡ ಆ ದೇಶದಲ್ಲಿ UKಲಿ ಮತ್ತೆ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಯಾವ್ದಾದ್ರು ಒಂದು ದೇಶದಲ್ಲಿ ಅವ್ರು ಏನ್ ಮಾಡಿದ್ರೆ ಸಾಕು, ಸೋಷಿಯಲ್ ಕಾಂಟ್ರಿಬ್ಯೂಷನ್ ನ ಮಾಡಿದ್ರೆ ಸಾಕು. ಅದನ್ನು ಕೂಡ ಈ ಅಗ್ರಿಮೆಂಟ್ ಕೆಳಗಡೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ದೆನ್ ಸೊ ಇಲ್ಲಿ ಎಕ್ಸಂಪ್ಷನ್ ಪೀರಿಯಡ್ ಯಾರಿಗೂ ಕೂಡ ಕರೆಂಟ್ ಎಕ್ಸಂಪ್ಷನ್ ಪೀರಿಯಡ್ ನ ಇಟ್ಕೊಂಡಿದಾರಪ್ಪ ಅಂದ್ರೆ 1 year. ಸೊ 1 year ಅಲ್ಲಿ ಯಾರು ಕೂಡ ಯಾವುದೇ ತರದ ಸೋಷಿಯಲ್ ಕಾಂಟ್ರಿಬ್ಯೂಷನ್ ನ ಕೊಡೋ ಅವಶ್ಯಕತೆ ಇಲ್ಲ. ದೆನ್ ಆಫ್ಟರ್ ದಟ್ ಏನಾಗುತ್ತಪ್ಪ ಅಂದ್ರೆ ಯಾವ್ದಾದ್ರು ಒಂದು ದೇಶದಲ್ಲಿ ಅವರು ಕಾಂಟ್ರಿಬ್ಯೂಷನ್ ನ ಕೊಟ್ರೆ ಸಾಕು. ಓಕೆ, ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದರಿಂದ ಏನಾಗುತ್ತೆ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂಡ್ ಇಟ್ ಈಸ್ ದ ಒನ್ ಆಫ್ ದಿ ಅಡ್ವಾಂಟೇಜ್ ಆಫ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಓಕೆ, ಸೊ ಬಿಸ್ನೆಸ್ ನ ಈಸಿಯಾಗಿ ಕ್ಯಾರಿ ಮಾಡಬಹುದು ವಿತ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಸೊ ದಟ್ ಏನ್ ಮಾಡ್ತಾರೆ, ಸ್ಟಾರ್ಟ್ಅಪ್ ಗಳಾಗಿರ್ಬೋದು ಅಥವಾ ಬೇರೆ UK ಅವರು ನಮ್ಮ ಇಂಡಿಯಾದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅದರಿಂದ ಏನಾಗುತ್ತೆ, ನಮ್ಮ ಎಕನಾಮಿ ಇನ್ನ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದರ್ ಹೈಲೈಟ್ಸ್. ಈ ಅಗ್ರಿಮೆಂಟ್ ಅಲ್ಲಿ ಇನ್ನ ಬೇರೆ ಬೇರೆ ಹೈಲೈಟ್ಸ್ ಗಳನ್ನ ನಾವು ನೋಡ್ತಾ ಇದ್ರೆ ಏನೇನಿದೆಪ್ಪ ಅಂತಂದ್ರೆ ದೇ ಕಮಿಟೆಡ್ ಟು ಸ್ಟ್ರೆಂಥನಿಂಗ್ ರಿಫಾರ್ಮಿಂಗ್ ದ ಮಲ್ಟಿಲ್ಯಾಟ್ರಲಿಸಮ್. ಸೊ ಮಲ್ಟಿಲ್ಯಾಟ್ರಲಿಸಮ್ ಅಂತಂದ್ರೆ ನಮಗೆ ಆಲ್ರೆಡಿ ಗೊತ್ತು. ಸೊ UN ಆಗಿರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಬೇರೆ ಬೇರೆ ಹಲವಾರು ದೇಶಗಳನ್ನ ಸೇರಿ ಅಗ್ರಿಮೆಂಟ್ ಮಾಡ್ಕೊಂಡು ನಡೆಸ್ತಾ ಇರುವಂತ ಆರ್ಗನೈಸೇಷನ್ಸ್. ಸೊ ನಮ್ಮ ಇಂಡಿಯಾ ಇವಾಗ ನಾವು ನೋಡೋದಿದ್ರೆ 3 ಟ್ರಿಲಿಯನ್ ಎಕನಾಮಿ ಇದೆ. ಓಕೆ, ಸೊ ವರ್ಲ್ಡ್ ಅಲ್ಲೇ ಟಾಪ್ 5 ಎಕನಾಮಿನೂ ಕೂಡ ಹೌದು. ಆದ್ರೂ ಕೂಡ ನಮ್ಗೆ ಈ ಮಲ್ಟಿಲ್ಯಾಟ್ರಲಿಸಮ್ ಆರ್ಗನೈಸೇಷನ್ ಗಳಲ್ಲಿ ಏನ್ ಸಿಗ್ತಾ ಇಲ್ಲ, ಕರೆಕ್ಟ್ ಆಗಿ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ. ಸೊ ಇಂಡಿಯಾಗೂ ಕೂಡ ರೆಪ್ರೆಸೆಂಟೇಷನ್ ಕೊಡ್ಬೇಕು ಅಂತ ಹೇಳಿ UKನೂ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾವು ನೋಡೋದಿದ್ರೆ ಫೈಟ್ ಅಗೇನ್ಸ್ಟ್ ಟೆರರಿಸಮ್. ಸೊ ಇಬ್ರು ಕೂಡ ಕೊಲಾಬರೇಷನ್ ಅಲ್ಲಿ ಸೊ ದೇ ವಿಲ್ ಫೈಟ್ ಅಗೇನ್ಸ್ಟ್ ಟೆರರಿಸಮ್. ಯಾರೇ ಟೆರರಿಸಮ್ ಮಾಡಿದ್ರು ಕೂಡ ಅವ್ರನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಕಾರ್ಪೊರೇಷನ್
ಆನ್ ದಿ ಎಕ್ಸ್ಟ್ರಡಿಕ್ಷನ್ ಆಫ್ ಎಕನಾಮಿಕ್ ಅಫೆಂಡರ್ಸ್. ಓಕೆ, ಸೊ ನೀರವ್ ಮೋದಿ ಆಗಿರ್ಬೋದು, ವಿಜಯ್ ಮಲ್ಯ ಆಗಿರ್ಬೋದು, ಸೊ ಇವರೆಲ್ಲರೂ ಕೂಡ ಎಲ್ಲಿದ್ದಾರೆ ಅಂತ ಬಂದಾಗ ಅವ್ರು UK ಇರೋದು, ಬ್ರಿಟನ್ ಅಲ್ಲೇ ಇರುವಂತದ್ದು. ಅಂತಹ ವ್ಯಕ್ತಿಗಳು ಎಲ್ಲಿದ್ದಾರೆ, ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ? ಸೊ ದೆನ್ UK ಇಂಡಿಯನ್ ಲಾಸ್ ಗಳನ್ನ ಯೂಸ್ ಮಾಡಿ ಅವ್ರನ್ನ ಯಾವ ತರ ದುಡ್ಡನ್ನ ಕಲೆಕ್ಟ್ ಮಾಡ್ಕೋಬೇಕು, ಇದೆಲ್ಲದೂ ಕೂಡ ಏನ್ ಮಾಡುತ್ತೆ, UK ಸಪೋರ್ಟ್ ಮಾಡುತ್ತೆ. ದೆನ್ ಅದ್ರ ಜೊತೆಗೆ ದ ಕಂಟಿನ್ಯೂ ಟು ಎಕ್ಸ್ಚೇಂಜ್ ವ್ಯೂಸ್ ಆನ್ ಪೀಸ್ ಅಂಡ್ ಸ್ಟೆಬಿಲಿಟಿ ಇನ್ ದಿ ಇಂಡೋ ಪೆಸಿಫಿಕ್ ರೀಸನ್. ಸೊ ನಾವು ನೋಡಿದಾಗ ಇಂಡೋ ಪೆಸಿಫಿಕ್ ಅಲ್ಲಿ ಬಂದಾಗ ಸುಮಾರು ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಮೇನ್ ಆಗಿ ಇದನ್ನ ಯಾರು ಎಕ್ಸಗರೇಟ್ ಮಾಡ್ತಾರೆ? ಚೀನಾ ಎಕ್ಸಗರೇಟ್ ಮಾಡುತ್ತೆ. ಓಕೆ, ಸೊ ಅಲ್ಲೂ ಕೂಡ ನಾವು ನಿಮ್ಗೆ ಕೋಆಪರೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ವೆಸ್ಟ್ ಏಷಿಯನ್ ಕ್ರೈಸಿಸ್ ಆನ್ ಗೋಯಿಂಗ್, ಉಕ್ರೇನ್ ವಾರ್ ಆಗಿರ್ಬೋದು, ಮತ್ತೆ ಸಿಚುವೇಶನ್ ಇನ್ ವೆಸ್ಟ್ ಏಷ್ಯಾ ಆಗಿರ್ಬೋದು, ಇದೆಲ್ಲ ಕೂಡ ನಾವು ಟುಗೆದರ್ಲಿ ವಿ ಕ್ಯಾನ್ ಫೈಟ್ ಅಂತ ಹೇಳಿದ್ದಾರೆ. Okay, so these are all the other highlights of the agreement. Okay, then what is the advantage of this agreement? ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಈ ಸೆಟಾ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಏನು ಅಡ್ವಾಂಟೇಜಸ್ ಇದೆ ಅಂತ ನೋಡಿದಾಗ, ಸೊ ನಮ್ಮ PM ಮೋದಿ ಅವರು ಹೇಳಿದ್ದಾರೆ, ಸೊ ಇದರಿಂದ ಇಂಡಿಯನ್ ಫಾರ್ಮರ್ಸ್ ಗೆ, MSME ಗೆ, ಫುಟ್ವೇರ್, ಜ್ಯುವೆಲರಿ ಎಕ್ಸ್ಪೋರ್ಟ್ಸ್, ಸೀ ಫುಡ್, ಎಂಜಿನಿಯರಿಂಗ್ ಗೂಡ್ಸ್, ಇದೆಲ್ಲರಿಗೂ ಕೂಡ ತುಂಬಾನೇ ಬೆನಿಫಿಟ್ ಆಗುತ್ತೆ. ದೆನ್ ಸೊ UK ಇಂದ ಬರುವಂತಹ ಮೆಡಿಕಲ್ ಡಿವೈಸಸ್ ಗಳೇನಿದೆ ಮತ್ತೆ ಏರೋಸ್ಪೇಸ್ ಪಾರ್ಕ್ಸ್ ಗಳಿಗೆ ನಾವೇನ್ ಮಾಡ್ತೀವಿ, ಇಂಪಾರ್ಟೆನ್ಸ್ ನ ಕೊಡ್ತೀವಿ, ಟ್ಯಾರಿಫ್ ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೆನ್ UK ಪ್ರೈಮ್ ಮಿನಿಸ್ಟರ್ ಅಥವಾ ಬ್ರಿಟಿಷ್ PM Keir Starmer ಅವರು ಹೇಳಿದ್ದಾರೆ, ಸೊ ಬ್ರಿಟಿಷ್ ಮ್ಯಾನುಫ್ಯಾಕ್ಚರರ್ಸ್ ಗಳಿಗೆ ಮತ್ತೆ ಸ್ಕಾಚ್ ವಿಕ್ಸಿ ಆಗಿರ್ಬೋದು, ಸರ್ವಿಸ್ ಸೆಕ್ಟರ್ಸ್ ಆಗಿರ್ಬೋದು, ಸೊ ಇದೆಲ್ಲದೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಈ ಅಗ್ರಿಮೆಂಟ್ ಇಂದ. ಯಾರಿಗೆ? ಬ್ರಿಟಿಷ್ ಅಲ್ಲಿ ಇರೋರಿಗೆ ಅಂತ ಹೇಳಿದ್ದಾರೆ. ದೆನ್ ಆಲ್ಸೋ ದೇ ಸೆಡ್ ದಟ್, ಸೊ ಯಾವ್ದೆಲ್ಲ ಕಮಾಡಿಟೀಸ್ ಗಳು ಬ್ರಿಟನ್ ಇಂದ ಇಂಡಿಯಾಗ್ ಬರುತ್ತೋ ಅಲ್ಲಿ ದೇ ಆರ್ ಗಿವಿಂಗ್ ಆಲ್ಮೋಸ್ಟ್ 90% ಟ್ಯಾಕ್ಸ್ ಎಕ್ಸಂಪ್ಷನ್ ಅಥವಾ ಟ್ಯಾರಿಫ್ ನ ಏನ್ ಮಾಡ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಇದ್ದಾರೆ. ದೆನ್ ಯಾವ್ದೆಲ್ಲ ಗೂಡ್ಸ್ ಇಂಡಿಯಾದಿಂದ ಬ್ರಿಟನ್ಗೆ ಹೋಗ್ತಿದೆಯೋ ಅಲ್ಲಿ ಆಲ್ಮೋಸ್ಟ್ 97% ಟ್ಯಾಕ್ಸ್ ನ ರಿಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನಾವ್ ಯಾವುದೇ ಒಂದು ಕಮಾಡಿಟೀಸ್ ಗಳನ್ನ ತಗೊಂಡಾಗ, ಯಾವುದೇ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ತಗೊಂಡಾಗ, ಸೊ ಆ ಗೂಡ್ಸ್ ನ ಬೆಲೆ ಲೆಟ್ಸ್ ಟೇಕ್ 100 rupees. ಓಕೆ, ಅದಕ್ಕೊಂದು ಸ್ವಲ್ಪ ಟ್ಯಾರಿಫ್ ಅಥವಾ ಟ್ಯಾಕ್ಸ್ ಆಡ್ ಆಯ್ತು. ಸೊ ಲೆಟ್ಸ್ ಟೇಕ್ ದಟ್, ಸೊ ಇಂಡಿಯಾದಿಂದ ಗೂಡ್ಸ್ ಎಲ್ಲಿಗೆ ಹೋಗ್ತಾ ಇದೆ, UK ಹೋಗ್ತಾ ಇದೆ, ಬ್ರಿಟನ್ಗೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಸೊ UK ಗವರ್ಮೆಂಟ್ ದೇ ಆರ್ ಪುಟ್ಟಿಂಗ್ ದ ಟ್ಯಾರಿಫ್ ಆಫ್ 50 rupees. ಈ ಕಮಾಡಿಟಿ ಅಥವಾ ಗೂಡ್ಸ್ ನ ಬೆಲೆ ಎಷ್ಟಾಗುತ್ತೆ, 150 ರೂಪಾಯಿ. ಇಂಡಿಯಾದಲ್ಲಿ ಇದರ ಬೆಲೆ ಎಷ್ಟು, 100 ರೂಪಾಯಿ, 100 rupees. ಬಟ್ ವೆನ್ ಇಟ್ ಗೋಸ್ ಟು UK, ಸೊ ವಾಟ್ ಇಸ್ ದ ಪ್ರೈಸ್, ದಟ್ ಇಸ್ 150 rupees. ಸೊ ಸೇಮ್ ಥಿಂಗ್, ಯಾವುದೋ ಒಂದು ಕಮಾಡಿಟಿ UK ಇಂದ ಇಂಡಿಯಾಗೆ ಬರ್ತಿದೆ ಅಂತ ಅನ್ಕೊಳ್ಳೋಣ. ಸೊ UK ಅಲ್ಲಿ ಅದರ ಬೆಲೆ ಲೆಟ್ಸ್ ಟೇಕ್ ದಟ್ 75 rupees. So I'm telling you in Indian rupees to make you to understand. Okay, then so ಇಂಡಿಯಾದಲ್ಲಿ ನಾವೇನ್ ಮಾಡ್ತೀವಿ, ನಾವು ಕೂಡ ಟ್ಯಾಕ್ಸ್ ನ ಹಾಕ್ತಿವಿ, ಟ್ಯಾರಿಫ್ ನ ಆಡ್ ಮಾಡ್ತೀವಿ. ಸೊ ಅಲ್ಲಿ ಮೇ ಬಿ ವಿ ಮೇ ಆಡ್ another 75 rupees. ಸೊ ವಾಟ್ ಈಸ್ ದ ಕಾಸ್ಟ್ ಆಫ್ ದಿ ಕಮಾಡಿಟಿ, 150 rupees ಅಲ್ವಾ? ಇದೇನಾಗುತ್ತೆ, ಜಾಸ್ತಿ. ಬಟ್ ಯಾವಾಗ ಇಲ್ಲಿ ಟ್ಯಾರಿಫ್ ನ ಕಡಿಮೆ ಮಾಡಿದಾಗ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಲ್ಮೋಸ್ಟ್ 90 to 95% ಟ್ಯಾಕ್ಸ್ ನ ರೆಡ್ಯೂಸ್ ಮಾಡ್ತಾರೆ ಅಥವಾ ಟ್ಯಾಕ್ಸ್ ಇಸ್ 0%. ಅವಾಗ ಇಲ್ಲಿ ನೋಡಿದಾಗ ಏನು ಇಲ್ಲಿ ಟ್ಯಾಕ್ಸ್ ಇದೆಯೋ ಆ ಟ್ಯಾಕ್ಸ್ ಎಲ್ಲವೂ ಕೂಡ ರೆಡ್ಯೂಸ್ ಆಗತ್ತೆ. ಈ ಟ್ಯಾಕ್ಸ್ ಏನಾಗುತ್ತೆ, ರೆಡ್ಯೂಸ್ ಆಗತ್ತೆ. then commodities are available cheap in both Indian market and Britain market. ಸೊ ಯಾವ್ದೆಲ್ಲವೂ ಕೂಡ ಬ್ರಿಟನ್ ಇಂದ ಇಂಡಿಯಾಗೆ ಬರೋದ ಕಾಮಡಿಟೀಸ್ ಗಳು ಅದು ಕಡಿಮೆ ಸಿಗುತ್ತೆ. ಸೊ ದಟ್ ಅಲ್ಲಿ ಇಲ್ಲಿ ಜಾಸ್ತಿ ಸೇಲ್ ಆಗುತ್ತೆ, ಬ್ರಿಟನ್ ಗವರ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ. ದೆನ್ ಅದೇ ತರ ಇಂಡಿಯಾದಿಂದ ಬ್ರಿಟನ್ಗೆ ಯಾವ್ದೆಲ್ಲ ಕಾಮಡಿಟೀಸ್ ಹೋಗುತ್ತೋ ಅಲ್ಲಿ ಕೂಡ ಅದು ಕಡಿಮೆ ಸಿಗುತ್ತೆ. ದೆನ್ ಅವರು ಯೂಸ್ ಮಾಡ್ತಾರೆ. ದೆನ್ ಇಂಡಿಯಾದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಂಡಿಯಾನಲ್ಲಿರುವಂತಹ ಬಿಸ್ನೆಸ್ ಮ್ಯಾನ್ ಗಳಿಗೆ ಅಥವಾ ಫಾರ್ಮರ್ಸ್ ಗಳಿಗೆ ಪ್ರಾಫಿಟ್ ಆಗುತ್ತೆ. ದೆನ್ ಈಗ ಮಾಡೋದ್ರಿಂದ ನಮ್ಮ ಎಕಾನಮಿನೂ ಕೂಡ ಏನಾಗುತ್ತಪ್ಪ ಅಂದ್ರೆ ಡೆವಲಪ್ಮೆಂಟ್ ಆಗುತ್ತೆ. ಸೊ ದಟ್ ಈಸ್ ದ ಮೇನ್ ರೀಸನ್ ಏನಕ್ಕೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ನಾವು ಮಾಡಿರುವಂತದ್ದು. ಓಕೆ, ಸೊ ದೆನ್ ನಾವ್ ಇವಾಗ ಸೆಕ್ಟರ್ ವೈಸ್ ನೋಡ್ತಾ ಹೋಗೋಣ ಯಾರ್ಯಾರಿಗೆ ಎಷ್ಟೆಷ್ಟು ಬೆನಿಫಿಟ್ ಆಗುತ್ತೆ ಅಂತ ಹೇಳಿ. ಸೊ ವೆನ್ ಇಟ್ ಕಮ್ಸ್ ಟು ಅಗ್ರಿಕಲ್ಚರ್, okay, so when it comes to agriculture, it is boost to a rural economy. We know that agriculture ಎಲ್ಲ ನಡೆಯುತ್ತೆ ಮೇನ್ ಆಗಿ ರೂರಲ್ ಅಲ್ಲಿ. ಸೊ ಇಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಬಂದಾಗ 95+% ಟ್ಯಾರಿಫ್ ರಿಡಕ್ಷನ್ ಮಾಡ್ತಾ ಇದ್ದಾರೆ.
ಓಕೆ, ಸೊ ಎಲ್ಲಿಗೆ? ಅಗ್ರಿಕಲ್ಚರ್ ಕಮಾಡಿಟೀಸ್ ಗಳ ಮೇಲೆ. ದೆನ್ ಯಾವ್ದೆಲ್ಲ ಪ್ರಾಡಕ್ಟ್ಸ್ ಗಳು ಕವರ್ ಆಗ್ತಾ ಇದೆ ಇದ್ರ ಕೆಳಗಡೆ ಬಂದಾಗ? ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್, ಪಲ್ಸಸ್, ಸ್ಪೈಸಸ್, pickles, jackfruits, millets and organic herbs. So these are all the products are getting covered under agriculture. Okay, so then there is a export potential. ಎಷ್ಟಿದೆಪ್ಪ ಅಂತಂದ್ರೆ ಅಗ್ರಿಕಲ್ಚರ್ export potential 20% rise in 3 years. ಇವಾಗ 2025, ಸೊ 2028 ಒಳಗಡೆ ನಾವು ನೋಡೋಷ್ಟೊಳಗೆ 20% ರೈಸ್ ಆಗಬಹುದು. ಓಕೆ, ಸೊ ದೆನ್ ಇಂಡಿಯಾ ಹ್ಯಾಸ್ ಟಾರ್ಗೆಟೆಡ್ 100 ಬಿಲಿಯನ್ agri export target by 2032 UK, ಯುನೈಟೆಡ್ ಕಿಂಗ್ಡಮ್. ಸೊ ಇದು ಕೂಡ ನೀವು ನೆನ್ಪಿಟ್ಕೋಬೇಕು. ಸೊ ಬೋತ್ ಇನ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ ಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವಿಲ್ಲಿ ಇನ್ನೊಂದನ್ನ ನೋಡ್ಬೇಕು, ದ ಸೆನ್ಸಿಟಿವ್ ಐಟಮ್ಸ್ ಲೈಕ್ ಡೈರಿ ಐಟಮ್ಸ್, ಓಟ್ಸ್, ಆಪಲ್ಸ್, ಎಡಿಬಲ್ ಆಯಿಲ್ಸ್, ಇದನ್ನ ನಾವು ಈ ಅಗ್ರಿಮೆಂಟ್ ಕೆಳಗಡೆ ಇನ್ಕ್ಲೂಡ್ ಮಾಡಿಲ್ಲ. ಸೊ ಯಾಕೆ ಮಾಡಿಲ್ಲ? ಡೈರಿ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಎಸೆನ್ಷಿಯಲ್ ಕಮಾಡಿಟೀಸ್ ಗಳಾಗಿರ್ಬೋದು, ಅದು ನಮ್ಮವರಿಗೆ, ನಮ್ಮ ಇಂಡಿಯನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದನ್ನ ನಾವು ಚೀಪ್ ಪ್ರೈಸ್ ಅಲ್ಲಿ ಏನಾದ್ರೂ ಬೇರೆ ದೇಶಕ್ಕೆ ಕಳ್ಸಿದ್ರೆ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ? ಅದರ ಸ್ಕೇರ್ ಸಿಟಿ ಆಗುತ್ತೆ. ದೆನ್ ಸ್ಕೇರ್ ಸಿಟಿ ಆಗೋದ್ರಿಂದ ಏನಾಗುತ್ತೆ? ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಫಾರ್ ದಟ್ ಗೂಡ್ಸ್ ವಿಲ್ ಇನ್ಕ್ರೀಸಸ್ ಅಂಡ್ ಇಟ್ ವಿಲ್ ಕಾಂಟ್ರಿಬ್ಯೂಟ್ ಟು ಅ ಇನ್ಫ್ಲೇಷನ್. ದೆನ್ ಇಟ್ ವಿಲ್ ಅಫೆಕ್ಟ್ಸ್ whom? So mainly the middle class people and the poor people it will affect. Again, what will happen? The Indian economy will collapse. So that is why the Indian government, the sensitive items like a dairy products, oats, apple, edibles, oils kanna idralli include madilla. ಬೇರೆ ಯಾವುದೇ ನಮ್ಮ ಇಂಡಿಯಾದಲ್ಲಿ ಎಕ್ಸೆಸ್ ಆಗಿ ಸಿಗ್ತಿದೆಯೋ ಅದನ್ನ ಮಾತ್ರ ನಾವೇನ್ ಮಾಡಿದೀವಿ? ಈ FTA ಕೆಳಗಡೆ ಪ್ರಮೋಟ್ ಮಾಡಿದೀವಿ. ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಸೆಕ್ಟರ್ ಯಾವ್ದು ಕವರ್ ಆಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಅಲ್ಲಿ ಬಂದಾಗ ಮರೈನ್ ಪ್ರಾಡಕ್ಟ್ಸ್. ಓಕೆ, ಸಿ ಪ್ರಾಡಕ್ಟ್ಸ್ ಗಳು, ಫಿಶಸ್ ಆಗಿರ್ಬೋದು, ಕ್ರಾಬ್ಸ್ ಆಗಿರ್ಬೋದು, ದೆನ್ ಅದರ್ ಶ್ರಿಂಪ್ಸ್, ಟೂನಾ, ಫಿಶ್ ಮೇಲ್, ಇದೆಲ್ಲವೂ ಕೂಡ ಏನ್ ಮಾಡ್ತಿದ್ದೇವೆ? ನಾವು ಪ್ರಮೋಟ್ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಝೀರೋ ಟ್ಯಾರಿಫ್, ದೇರ್ ಇಸ್ ನೋ ಟ್ಯಾಕ್ಸ್ ಓನ್ಲಿ. ಓಕೆ, ಮರೈನ್ ಪ್ರಾಡಕ್ಟ್ಸ್ ಗಳಲ್ಲಿ. ಸೊ ದೆನ್ ಇಂಡಿಯಾ ಹ್ಯಾಸ್ ಅ ಆಪರ್ಚುನಿಟಿ ಟು ಗೇನ್ 5.4 ಬಿಲಿಯನ್ ಇನ್ ಮರೈನ್ ಪ್ರಾಡಕ್ಟ್ಸ್. ದೆನ್ ಕರೆಂಟ್ ಸ್ಟೇಟಸ್ ನ ನೋಡೋದಾದ್ರೆ, ಸೊ 2.25% ಶೇರ್ ಆಫ್ ಇಂಡಿಯನ್ ಮರೈನ್ ಪ್ರಾಡಕ್ಟ್ಸ್ ಇಸ್ ದೇರ್ ಇನ್ UK. ಅದನ್ನ ನಾವು ಎಷ್ಟಿಗೆ ಇನ್ಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ? 5.4 ಬಿಲಿಯನ್ US ಡಾಲರ್ಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ನೆಕ್ಸ್ಟ್ ಒನ್, ಟೆಕ್ಸ್ಟೈಲ್ ಅಂಡ್ ಅಪೇರ್. ಓಕೆ, ಟೆಕ್ಸ್ಟೈಲ್ ಅಲ್ಲಿ ಬಂದಾಗ ಸೊ ಏನೇನೆಲ್ಲ ಗೂಡ್ಸ್ ಗಳು ಇನ್ಕ್ರೀಸ್ ಆಗುತ್ತಪ್ಪ ಅಂದ್ರೆ, ರೆಡಿಮೇಡ್ ಗಾರ್ಮೆಂಟ್ಸ್ ಗಳಾಗಿರ್ಬೋದು, ಕಾರ್ಪೆಟ್ ಆಗಿರ್ಬೋದು, ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು, ಹೋಮ್ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. Then, so ಇಲ್ಲಿ ಬಂದಾಗ there are 1143 products are comes under this. Okay, then all are duty free. ಯಾವುದಕ್ಕೂ ಕೂಡ ಟ್ಯಾಕ್ಸ್ ಇಲ್ಲ, ಇಟ್ಸ್ a 0% tax. So it will enhance which sector? Textile sectors in our Indian economy. So you should remember it when it comes to a manufacturing sector. So ಅದರಲ್ಲಿ ಬಂದಾಗ ಟೆಕ್ಸ್ಟೈಲ್ ಅಲ್ಲಿ ತುಂಬಾ ಜನ ವರ್ಕ್ ಮಾಡ್ತಾ ಇದ್ದಾರೆ. So many Indians they are working in a textile industries. ಬಟ್ ಅವ್ರದ್ದು ಎಕನಾಮಿಕ್ ಕಾಂಟ್ರಿಬ್ಯೂಷನ್ ನೋಡಿದಾಗ ಕಡಿಮೆ ಇದೆ. ಬಟ್ ದಿಸ್ ಸ್ಟ್ರಾಟಜಿ ವಿಲ್ ಇಂಪ್ರೂವ್ ದ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಓಕೆ, ಯಾ, ಸಿ ಹಿಯರ್ ದ ಇಂಡಿಯಾ ಮೇ ಗೇನ್ 5 more UK market share in the textile. Then it will give competition with which countries? Bangladesh and Cambodia ಜೊತೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಕೊಡುತ್ತೆ ಯಾರು? ನಮ್ಮ ಇಂಡಿಯಾ. ಓಕೆ, ಸೊ ನೆಕ್ಸ್ಟ್ ಸೆಕ್ಟರ್ ನೋಡೋಣ. ಅದೇ ತರ ನೆಕ್ಸ್ಟ್ ಎಂಜಿನಿಯರಿಂಗ್ ಗುಡ್ಸ್. ಎಂಜಿನಿಯರಿಂಗ್ ಗುಡ್ಸ್ ಅಲ್ಲಿ ಬಂದಾಗ ಸೊ ಕರೆಂಟ್ ಸ್ಟೇಟಸ್ ಇಸ್, ಸೊ ಎಂಜಿನಿಯರಿಂಗ್ ಗುಡ್ಸ್, ಮೆನಿ ಎಂಜಿನಿಯರಿಂಗ್ ಗುಡ್ಸ್ ಆರ್ ಗೋಯಿಂಗ್ ಫ್ರಮ್ ಇಂಡಿಯಾ ಟು UK. ಸೊ ಕರೆಂಟ್ ಸ್ಟೇಟಸ್ ಇಸ್ 4.28 ಬಿಲಿಯನ್ ಎಕ್ಸ್ಪೋರ್ಟ್ ಟು UK. ಓಕೆ, ಎಲ್ಲಿಂದ ಮಾಡ್ತಾ ಇರೋದು? ನಮ್ಮ ಇಂಡಿಯಾದಿಂದ. ಓಕೆ, ಸೊ ನೆಕ್ಸ್ಟ್ ಟ್ಯಾರಿಫ್ ಕಟ್ ಅಪ್ ಟು 18%. ಓಕೆ, ಸೊ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಬಂದಾಗ 18% ತನಕನೂ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಟ್ಯಾರಿಫ್ ನ ಕಟ್ ಮಾಡ್ತಾ ಇದ್ದಾರೆ. ದ್ಯಾನ್ ದಿಸ್ ಎಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಇಟ್ ಮೇ ಡಬಲ್ ಬೈ ವೆನ್ 2030. ಇಟ್ ಮೇ ಗೋ ಅಪ್ ಟು ವೇಟ್ 7.5 ಬಿಲಿಯನ್ US ಡಾಲರ್. ಸೊ ಎಲ್ಲಿಂದ 4.2 to 7.5 ಬಿಲಿಯನ್ ಡಾಲರ್ಗೆ ಇದು ಏನಾಗಬಹುದು? ಜಂಪ್ ಆಗಬಹುದು. ದೆನ್ ಈ ಎಂಜಿನಿಯರಿಂಗ್ ಗೂಡ್ಸ್ ಅಲ್ಲೂ ಬಂದಾಗನೂ ಕೂಡ ಸೊ EV ಸೆಕ್ಟರ್, ವಾಟ್ ಇಸ್ ದಿಸ್ EV? ಎಲೆಕ್ಟ್ರಾನಿಕ್ ವೆಹಿಕಲ್ಸ್. ಇಲ್ಲಿರುವಂತಹ ಆಟೋಮೊಬೈಲ್ಸ್ ಪ್ರಾಡಕ್ಟ್ಸ್ ಗಳನ್ನ ನಾವೇನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ UKಗೆ.
ಯಾಕಂದ್ರೆ ವಿ ಓನ್ಲಿ ನೀಡೆಡ್ ಕ್ಲೈಮೇಟ್ ಚೇಂಜ್, ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಗ್ರೀನ್ ಎನರ್ಜಿನ ಡೆವಲಪ್ಮೆಂಟ್ ಮಾಡ್ತಿದೀವಿ. ಅದರಲ್ಲಿ ಬೆಸ್ಟ್ ಬಂದಾಗ ಯಾವುದು, ಇವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು. ಸೊ ಅದಕ್ಕೋಸ್ಕರ ವಿ ಆರ್ ನಾಟ್ ಗಿವಿಂಗ್ ಟು ಇಟ್. ಅದರ್ ದೆನ್ ದಟ್ ವಿ ಆರ್ ಪ್ರೊವೈಡಿಂಗ್ ಎವ್ರಿಥಿಂಗ್ ಅಂಡ್ ದೇ ಆರ್ ಆಲ್ಸೋ ಗಿವಿಂಗ್ ದೇರ್ ಆಟೋಮೊಬೈಲ್ಸ್ ಪಾರ್ಟ್ಸ್ ಗಳೆಲ್ಲವೂ ಕೂಡ ಇಂಡಿಯಾಗೆ ಕೊಡ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಸೆಕ್ಟರ್ ನ ನೋಡೋದಿದ್ರೆ ದಟ್ ಈಸ್ ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಮೆಡಿಕಲ್ ಡಿವೈಸಸ್. ದೆನ್ ಈ ಫಾರ್ಮಾಸ್ಯೂಟಿಕಲ್ ಮೆಡಿಕಲ್ ಡಿವೈಸಸ್ ಅಲ್ಲಿ ಮೇನ್ ಆಗಿ ದೇ ಆರ್ ಕವರಿಂಗ್ ECG machines, X-ray system, surgical equipments. Then generic medicines ಗಳ ಮೇಲೆ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ, so there is a zero tariff ಅಥವಾ there is no tax only. Then market potential at present ನಾವು ನೋಡೋದಿದ್ರೆ, so that is 30 billion in pharma. Then India exports just 1 billion. ಅಂದ್ರೆ so UK ಅಲ್ಲಿ there are 30 billion pharma medicals 30 ಬಿಲಿಯನ್ ಫಾರ್ಮಾ ಗೂಡ್ಸ್ ಗಳನ್ನ ಏನ್ ಮಾಡ್ತಿದ್ದಾರೆ, ಇಂಪೋರ್ಟ್ ಮಾಡ್ಕೋತಿದ್ದಾರೆ. ಬಟ್ ಆರ್ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಇಸ್ ಜಸ್ಟ್ 1 ಬಿಲಿಯನ್. ಸೊ ವಿ ಹ್ಯಾವ್ ಅ ಪೊಟೆನ್ಶಿಯಲ್. ವಿ ಲೈಕ್ ಇದ್ರಲ್ಲೂ ಕೂಡ ಇನ್ನ ಒಂದು 5 ಬಿಲಿಯನ್ ತನಕ ಹೋದ್ರೂ ಕೂಡ ಸೊ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಕೂಡ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಅದೇ ತರ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಪ್ರಾಫಿಟ್ ಕೂಡ ಆಗ್ತಾ ಬರುತ್ತೆ. ನೆಕ್ಸ್ಟ್ ಒನ್, ಕೆಮಿಕಲ್ಸ್ ಅಂಡ್ ಅ ಪ್ಲಾಸ್ಟಿಕ್ ಕೆಮಿಕಲ್ ಸೆಕ್ಟರ್. ಇದರಲ್ಲಿ ನಾವು ನೋಡೋದಿದ್ರೆ, ಸೊ ಇನ್ financial year 2026 ಅಲ್ಲಿ the export rise to 30 to 40% in the 650 to 750 million ತನಕ ಇನ್ಕ್ರೀಸ್ ಆಗಿದೆ. ಎಲ್ಲಿಂದ? ಇಂಡಿಯಾದಿಂದ ಬ್ರಿಟನ್ಗೆ. Okay, so then we have a potential to increase the export growth by 15%. Then it will cover mainly on films, sheets ಆಗಿರ್ಬೋದು, ಕಿಚನ್ ವೇರ್ಸ್ ಗಳನ್ನ ನಾವಿಲ್ಲಿ ಕವರ್ ಮಾಡ್ತಾ ಇದೀವಿ. Then toys, sports goods, gems and jewelries ಬಂದಾಗ, ಟಾಯ್ಸ್ ಅಂಡ್ ಸ್ಪೋರ್ಟ್ಸ್ ಗೂಡ್ಸ್ ಅಲ್ಲಿ ಬಂದಾಗ, ಸೊ ದಟ್ ಈಸ್ ವಿಯೆಟ್ನಾಂ ಮತ್ತೆ ಚೀನಾಕ್ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ನ ಕೊಡ್ತಾ ಬರ್ತೀವಿ. ಅದ್ರ ಜೊತೆಗೆ ಜ್ಯುವೆಲರೀಸ್ ಅಲ್ಲಿ ಬಂದಾಗ, ಸೊ ಜ್ಯುವೆಲರಿ ಎಕ್ಸ್ಪೋರ್ಟ್ಸ್ ಇಟ್ ಮೇ ಡಬಲ್ ಇನ್ 2 to 3 years ಅಂಡ್ ಕ್ಯಾಪ್ಚರ್ಸ್ 3 ಬಿಲಿಯನ್ ಮಾರ್ಕೆಟ್. ಈ 3 ಬಿಲಿಯನ್ ಮಾರ್ಕೆಟ್ ಅಲ್ಲೂ ಕೂಡ ಇಂಡಿಯಾ ವಿಲ್ ಮೇಕ್ ಅ ನಾಯ್ಸ್. ಓಕೆ, ನೆಕ್ಸ್ಟ್ ಸೆಕ್ಟರ್ ಲೆದರ್ ಅಂಡ್ ಫುಟ್ವೇರ್. ಲೆದರ್ ಅಂಡ್ ಫುಟ್ವೇರ್ ಅಲ್ಲಿ that is 16% ಡ್ಯೂಟಿ ಸ್ಕ್ರಾಪ್, 16% ರೆಡ್ಯೂಸ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ರೆಡ್ಯೂಸ್ ಮಾಡಿಲ್ಲ. ಸೊ ದೆನ್ ಎಕ್ಸ್ಪೋರ್ಟ್ ಟಾರ್ಗೆಟ್ ಇಟ್ ಮೇ ಎಕ್ಸಿಡ್ ಟು $900 million ಗಿಂತನೂ ಜಾಸ್ತಿ ಏನಾಗಬಹುದು, ಎಕ್ಸ್ಪೋರ್ಟ್ ಹೋಗಬಹುದು. ಅಂಡ್ ಸೊ ಫ್ರಮ್ ದಿಸ್ ದ ಮೇನ್ ಫುಟ್ವೇರ್ ಅಂಡ್ ಲೆದರ್ ಇಂಡಸ್ಟ್ರೀಸ್ ಗಳು ಎಲ್ಲಿದೆ ಅಂತಂದ್ರೆ ಆಗ್ರಾ, ಕಾನ್ಪುರ್, ಕೋಲ್ಹಾಪುರ್, ಚೆನ್ನೈ. ಸೊ ಇಲ್ಲಿ ಇರುವಂತಹ ಇಂಡಸ್ಟ್ರೀಸ್ ಗಳಿಗೆ ತುಂಬಾನೇ ಏನಾಗುತ್ತಪ್ಪ ಅಂದ್ರೆ ಪ್ರಾಫಿಟ್ ಆಗ್ತಾ ಬರುತ್ತೆ. ಓಕೆ, and next and a last one, service and a professional. Okay, service sector ಅಲ್ಲೂ ಕೂಡ ಇರೋರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. Okay, almost 75,000 Indians exempt from UK social security for 3 years. ನಾವು ಇದನ್ನ ಆಲ್ರೆಡಿ ನೋಡಿದ್ವಿ under DCC agreement. Okay, ಎಷ್ಟು ಜನಕ್ಕೆ ಬೆನಿಫಿಟ್ ಆಗ್ತಿದೆ ಇಂಡಿಯಾದವರಿಗೆ? 75,000. Then next one, the sector is open to 36 service sector. ಓಕೆ, ಸೊ 36 ಸರ್ವಿಸ್ ಸೆಕ್ಟರ್ಸ್ ಗಳು ಯಾವ್ದಾಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ದೆನ್ ಅದಾದ್ಮೇಲೆ ಎಜುಕೇಶನ್ ಆಗಿರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಓಕೆ, ಆಲ್ ದೀಸ್ ಥಿಂಗ್ಸ್ ದೇ ಆಡೆಡ್ 36 ಸೆಕ್ಟರ್ಸ್ ಗಳಿಗೆ ಅವ್ರು ಏನ್ ಮಾಡ್ತಿದ್ದಾರೆ, ಇಂಡಿಯಾಸ್ ಸೆಕ್ಟರ್ಸ್ ಗಳನ್ನ ಓಪನ್ ಮಾಡೋದಕ್ಕೆ ಅಸೆಸಬಿಲಿಟಿ ಕೊಡ್ತಾ ಇದ್ದಾರೆ. ದೆನ್ ಪ್ರೊಫೆಷನಲ್ ಅಸೆಸ್ ಅಲ್ಲಿ ಬಂದಾಗ ಇಂಡಿಯನ್ ಪ್ರೊಫೆಷನಲ್ ಕ್ಯಾನ್ ವರ್ಕ್ ಇನ್ 35 UK ಸೆಕ್ಟರ್ಸ್ ಫಾರ್ 2 years. ಯಾರೆಲ್ಲರೂ ಕೂಡ ಪ್ರೊಫೆಷನಲ್ಸ್ ಗಳು ಇದಾರೋ ಅವರೆಲ್ಲರೂ ಕೂಡ UK ಅಲ್ಲಿ ಹೋಗಿ 36 UK ಸೆಕ್ಟರ್ಸ್ ಆರ್ ಓಪನ್ ಫಾರ್ ದಮ್. How many years? For 2 years. Then after that they can renew and they can work there or they can come back to India and work here also. Then cultural exchange ಅಲ್ಲಿ ಬಂದಾಗ 1800 ಚೆಫ್ಸ್ ಗಳಾಗಿರ್ಬೋದು, ಯೋಗ ಟ್ರೈನರ್ಸ್, ಆರ್ಟಿಸ್ಟ್, ಇವ್ರನ್ನೆಲ್ಲರೂ ಕೂಡ the UK is welcoming. All the professionals you can come to UK or Britain and you can work here. Okay, ಅವರಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಆಗಿರ್ಬೋದು ಮತ್ತೆ ಒಳ್ಳೆ ಸ್ಯಾಲರೀಸ್ ಆಗಿರ್ಬೋದು ಎಲ್ಲಾನು ಕೂಡ ಕೊಡ್ತಾ ಬರ್ತಾರೆ. Okay, so these are all the advantages we saw from the FTA. Then what are all the disadvantage? What are all the disadvantage? ಈ ಡಿಸ್ಅಡ್ವಾಂಟೇಜ್ ಬಗ್ಗೆ ಇವತ್ತಿನ ಹಿಂದೂ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಇದೆ. So how it is affecting the Indians people health or how it is going to affect the Indians people health. But other than that ನಾವಿಲ್ಲಿ ಇನ್ನೊಂದನ್ನ ಅಬ್ಸರ್ವ್ ಮಾಡಬೇಕು. So it will dilute. Okay, disadvantages ಅಲ್ಲಿ ಬಂದಾಗ ಒಂದು it will dilute India's Make in India initiative. ಅಲ್ವಾ? ಸೊ ಮೇಕ್ ಇನ್ ಇಂಡಿಯಾ ಅಥವಾ ಆತ್ಮ ನಿರ್ಭರ್ ಇಂಡಿಯಾದಲ್ಲಿ ನಾವೇನ ಪ್ರಮೋಟ್ ಮಾಡ್ತೀವಿ, ಯಾವುದೇ ತರಹದ ಗೂಡ್ಸ್ ಕಮಾಡಿಟೀಸ್ ಗಳನ್ನ ನಾವು ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಮತ್ತೆ ಇಂಡಿಯನ್ ಡೊಮೆಸ್ಟಿಕ್ ಮಾರ್ಕೆಟ್ಗೆ ನಾವು ಈ ಪ್ರಿಫರೆನ್ಸ್ ನ ಕೊಡಬೇಕು ಅಂತ ಹೇಳ್ತೀವಿ. ಆದ್ರೆ ನಾವು ಕಡಿಮೆ ಬೆಲೆಯಲ್ಲಿ ಬ್ರಿಟಿಷ್ ಇಂದ ಅಥವಾ ಬ್ರಿಟನ್ ಇಂದ
ಪ್ರಾಡಕ್ಟ್ಸ್ ಗಳನ್ನ ತಗೊಂಡಾಗ so it will affect our Indians, right? Yes. So that is the one of the disadvantage. And a second one, so second disadvantage, obviously it will affect the public health. How it will affect the public health? I will tell you. Okay, I will tell you in 2 minutes. And what is the third one? ಬೇರೆ ಏನಾಗಬಹುದು, ಬೇರೆ ಏನು ಡಿಸ್ಅಡ್ವಾಂಟೇಜ್ ಆಗಬಹುದು? ಓಕೆ, ಸೊ ಥರ್ಡ್ ಒನ್ ಅಲ್ಲಿ ಬಂದಾಗ, ಸೊ ಏನಾದ್ರೂ ಕೂಡ ಗ್ಲೋಬಲ್ ಕ್ರೈಸಿಸ್ ಆದಾಗ ನಾವು ಈ ತರ ಕಮಾಡಿಟೀಸ್ ಗಳನ್ನ ತುಂಬಾ ಕಡಿಮೆಲಿ ತಗೊಂಡಾಗ ಇಟ್ ಮೇ ಕಾಂಟ್ರಿಬ್ಯೂಟ್ ಟು ಇನ್ಫ್ಲೇಷನ್. ಇದನ್ನ ನಾವು ಇಂಪೋರ್ಟೆಡ್ ಇನ್ಫ್ಲೇಷನ್ ಅಂತಾನೂ ಕೂಡ ಕರಿತೀವಿ. ಇಂಪೋರ್ಟೆಡ್ ಇನ್ಫ್ಲೇಷನ್. ದೆನ್ ಆಲ್ಸೋ ಒನ್ ಮೋರ್ ಡಿಸ್ಅಡ್ವಾಂಟೇಜ್ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ದ UK ಬಂದಾಗ ಅಥವಾ EU ಅಂತ ಬಂದಾಗ, ಸೊ ದೇ ಆರ್ ರೀಸೆಂಟ್ಲಿ ಅಂದ್ರೆ 2-3 ವರ್ಷಗಳಿಂದ ಇದು ನ್ಯೂಸ್ ಅಲ್ಲಿ ಇರುವಂತದ್ದು, ದಟ್ ಈಸ್ ಕಾರ್ಬನ್ ಅಡ್ಜಸ್ಟೆಡ್ ಮೆಕಾನಿಸಮ್. ಓಕೆ, ಕಾರ್ಬನ್ ಬಾರ್ಡರ್ ಅಡ್ಜಸ್ಟೆಡ್ ಮೆಕಾನಿಸಮ್. ಇಲ್ಲಿ ಏನ್ ಮಾಡ್ತಿದ್ದಾರೆ, ಎಸ್ಪೆಷಲಿ ದ ಗೂಡ್ಸ್ ಲೈಕ್ ಸ್ಟೀಲ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಮತ್ತೆ ಸಿಮೆಂಟ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಇಂಡಿಯಾದಿಂದ EU ಅಂಡ್ UK ಗೆ ಹೋಗ್ತಿರುವಂತಹ ಮ್ಯಾನುಫ್ಯಾಕ್ಚರ್ಡ್ ಗುಡ್ಸ್. ಇಲ್ಲಿ ಕಾರ್ಬನ್ ಎಮಿಷನ್ ರೆಡ್ಯೂಸ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಬಟ್ ನಾವ್ ಯಾವಾಗ ಈ ತರ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಗೂಡ್ಸ್ ಅಂಡ್ ಕಮಾಡಿಟೀಸ್ ಗಳನ್ನ ಹೈಯೆಸ್ಟ್ ಆಗಿ ಆ ದೇಶದಿಂದ ಮತ್ತೆ ನಮ್ಮ ದೇಶಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಳ್ತೀವೋ, ಅಲ್ಲಿ ಏನಾಗ್ಬೋದಪ್ಪ ಅಂತಂದ್ರೆ ಈ ಕಮಾಡಿಟೀಸ್ ಗಳ ಮೇಲೆ ಈ ಕಾರ್ಬನ್ ಟ್ಯಾಕ್ಸ್ ಏನಾಗ್ಬೋದು, ಜಾಸ್ತಿ ಆಗಬಹುದು. ದೇ ಮೇ ಇನ್ಕ್ರೀಸ್ ದ ಕಾರ್ಬನ್ ಟ್ಯಾಕ್ಸ್. ಕಾರ್ಬನ್ ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ, ಅಗೇನ್ ದೀಸ್ ಕಮಾಡಿಟೀಸ್ ಬಿಕಮ್ ಎಕ್ಸ್ಪೆನ್ಸಿವ್ ಇನ್ UK. ಓಕೆ, ಆಬ್ವಿಯಸ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಂಡಿಯಾ ಈ ಮಾರ್ಕೆಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಡೌನ್ ಆಗ್ತಾ ಬರುತ್ತೆ. ಸೊ ದೀಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಫ್ರಮ್ ದ ಇಂಡಿಯಾ UK FTA. ದೆನ್ ಇವತ್ತಿನ ಆರ್ಟಿಕಲ್ ಅಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ, ದೇ ಅನಲೈಸ್ಡ್ ರಿಲೇಟೆಡ್ ಟು ಸೊ ಹೌ ದಿಸ್ FTA ಅಗ್ರಿಮೆಂಟ್ ಅಫೆಕ್ಟ್ಸ್ ದಿ ಪಬ್ಲಿಕ್ ಹೆಲ್ತ್ ಇನ್ ಅ ಲಾಂಗ್ ಟರ್ಮ್. ಪಬ್ಲಿಕ್ ಹೆಲ್ತ್ ನ ಯಾವ ತರ ಇದು ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಬರ್ತೀವಿ. ಓಕೆ, ಸೊ ನಾವು ಅವಾಗಲೇ ನೋಡಿದ್ವಿ ದ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಏನಂತ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಸೊ ಅಲ್ಲಿ ನಡೆಯುವಂತ ಮ್ಯಾನುಫ್ಯಾಕ್ಚರ್ಡ್ ಐಟಮ್ಸ್ ಅದರಲ್ಲೂ ಕೂಡ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ವಿಸ್ಕಿ ಆಗಿರ್ಬೋದು, ದೆನ್ ಬಿಸ್ಕೆಟ್ಸ್ ಆಗಿರ್ಬೋದು. ಓಕೆ, ಐ ವಿಲ್ ರೈಟ್ ಎವ್ರಿಥಿಂಗ್. ಸಾಫ್ಟ್ ಡ್ರಿಂಕ್ಸ್, ವಿಸ್ಕಿ, biscuits and other eateries. Okay, so ಇದೆಲ್ಲವೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಈಸಿಯಾಗಿ ಬರುತ್ತೆ. ಸೊ there is a one brand called as, like if you want you can check it later. So Lotus ಅನ್ನುವಂತ ಒಂದು ಬ್ರ್ಯಾಂಡ್ ಬಿಸ್ಕೆಟ್ ಇದೆ. ಸೊ ಇಟ್ is similar to our Indian commodity ಪಾರ್ಲೆಜಿ ಬಿಸ್ಕೆಟ್ ಇದೆಯಲ್ಲ, ಅದೇ ತರ ಸೇಮ್ ಇದೆ. ಬಟ್ ಅದರ ಕಾಸ್ಟ್ ಇವಾಗ ನಾವು ನೋಡೋದಿದ್ರೆ ಆಲ್ಮೋಸ್ಟ್ 150 to 250 rupees ಈ ಬಿಸ್ಕೆಟ್ ನ ಕಾಸ್ಟ್. ಅದ್ರ ಕಾಸ್ಟ್ ಏನಾಗುತ್ತೆ, ಬಿಕಾಸ್ ನಾವಲ್ಲಿ ಏನಾಗಿರ್ತೀವಿ, ಟ್ಯಾರಿಫ್ ನ ಆಡ್ ಮಾಡಿದೀವಿ, ದೆನ್ ಅದರ್ ಟ್ಯಾಕ್ಸಸ್ ಎವ್ರಿಥಿಂಗ್ ಇಸ್ ಆಡೆಡ್. ಸೊ ನಾವ್ ಇಟ್ ಈಸ್ ಅವೈಲಬಲ್, ಲೈಕ್ ಇವಾಗ ಈ ಅಗ್ರಿಮೆಂಟ್ ಇಂದ ಏನಾಗುತ್ತೆ, ಈ ಕಮಾಡಿಟೀಸ್ ಗಳಲ್ಲೂ ಕೂಡ ಚೀಪರ್ ಆಗಿ ಸಿಗುತ್ತೆ. ಎಷ್ಟು ಸಿಗ್ಬೋದಪ್ಪ ಅಂದ್ರೆ ಮೇ ಬಿ 75 to 80 rupeesಗೆ ಇದು ಸಿಗ್ಬಹುದು. ಇಂತಹ ಕಮಾಡಿಟೀಸ್ ಗಳು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಎಂಟರ್ ಆದಾಗ, ಅದರಲ್ಲೂ ಕೂಡ ಈ ಕಮಾಡಿಟೀಸ್ ಅಲ್ಲಿ ನಾವು ನೋಡಿದಾಗ ಏನಿರುತ್ತೆ ಅಂತ ಹೇಳಿದ್ರೆ, ಹೈ ಫ್ಯಾಟ್, ಶುಗರ್ ಅಂಡ್ ಸಾಲ್ಟ್ ಕಂಟೆಂಟ್. ಇದನ್ನ ನಾವೇನಂತ ಕರಿತೀವಿ, HFSS ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹೈ ಫ್ಯಾಟ್, ಶುಗರ್ ಅಂಡ್ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಅಪೋಸ್ ದ ಲಾಂಗ್ ಟರ್ಮ್ ಹೆಲ್ತ್ ರಿಸ್ಕ್ ನ. ಇದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಹೆಲ್ತ್ ರಿಸ್ಕ್ ಆಗುತ್ತೆ ನಮ್ಮ ಇಂಡಿಯನ್ಸ್ ಮೇಲೆ. ಸೊ ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್. ಸೊ ಫಾರ್ ದಿಸ್ ದೇ ಗೇವ್ ಒನ್ ಎಕ್ಸಾಂಪಲ್, ಒಂದು ಕೇಸ್ ಸ್ಟಡೀಸ್ ನ ಕೊಟ್ಟಿದ್ದಾರೆ. ಅದು ಯಾವ ಕೇಸ್ ಅಪ್ಪ ಅಂತಂದ್ರೆ ಮೆಕ್ಸಿಕೋ ಕೇಸ್. ಸೊ ಮೆಕ್ಸಿಕೋ ದೇಶ, ಮೆಕ್ಸಿಕೋ ನೇಷನ್ ಇನ್ 1992 ಇಟ್ ಈಸ್ ಸೈನ್ ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ನಾರ್ತ್ ಅಮೆರಿಕಾ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಸೈನ್ ಮಾಡ್ತು. ದೆನ್ ಆಫ್ಟರ್ ದಟ್ ವಾಟ್ ಹ್ಯಾಪನ್ ಇನ್ ಮೆಕ್ಸಿಕೋ ಅಂತ ಹೇಳಿದ್ರೆ, ಸಮ್ ಹೆಲ್ತ್ ಕನ್ಸರ್ನ್ಸ್. ಸೊ ಏನೇನಾಯ್ತಪ್ಪ ಅಂದ್ರೆ, ಡ್ರಾಮಾಸ್ಟಿಕ್ ರೈಸ್ ಇನ್ ಇಂಪೋರ್ಟ್ಸ್ ಆಫ್ ಚೀಪ್ ಶುಗರಿ ಡ್ರಿಂಕ್ಸ್, ಸ್ನಾಕ್ಸ್ ಅಂಡ್ ಪ್ರೊಸೆಸ್ಡ್ ಫುಡ್ಸ್, and a surge in the consumption of HFSS. What is this HFSS? High fat, sugar and salt content iruvanta food products ಗಳ consumption ಜಾಸ್ತಿ ಆಯ್ತು. After that, the steep rise in diet related diseases like obesity and diabetes increase ಆಯ್ತು. Then ಇದಕ್ಕೋಸ್ಕರ ಏನ್ ಮಾಡ್ತಪ್ಪ ಅಂತಂದ್ರೆ, ಮೆಕ್ಸಿಕೋಸ್ in 2014 what it did? So it banned or it halt the sales of the high fat, sugar and salt products and maintain the lifestyle diseases.
Okay, then it added something called as soda tax. ಸೊ ಯಾರೆಲ್ಲವೂ ಕೂಡ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರುತ್ತೋ ಅದ್ರ ಮೇಲೆ ಇದು ಸೋಡಾ ಟ್ಯಾಕ್ಸ್ ಅನ್ನೋದನ್ನ ಆಡ್ ಮಾಡ್ತು. ಈ ತರ ಮಾಡಿ ಒಂದೇ ಲೆವೆಲ್ಗೆ ಅಲ್ಲಿ ಆಗ್ತಿರುವಂತಹ ಲೈಫ್ ಸ್ಟೈಲ್ ಚೇಂಜ್ ಇಂದ ಬರ್ತಿರುವಂತಹ ಡಿಸೀಸ್ಗಳನ್ನ ಕಡಿಮೆ ಮಾಡ್ತು. ಬಟ್ ಇದರ ರೀಸನ್ ಏನು? ಸೊ ಬಿಕಾಸ್ ಇಟ್ ಸೈನ್ ದ ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ಅದರಿಂದ ಏನಾಯ್ತು, ಅಲ್ಲಿ ಕಮಾಡಿಟೀಸ್ ಗಳೆಲ್ಲವೂ ಕೂಡ ಎಕ್ಸಸ್ ಆಗಿ ಬರ್ತಾ ಇತ್ತು. ಪೀಪಲ್ ಅದನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಸರಿ ತಿಂದ್ರೆ ಏನಾಗ್ತಿದೆ ಅದು, ಸೊ ಇಟ್ ವಿಲ್ ಮೇಕ್ ಯು ಟು ಈಟ್ ಮೋರ್. ನಿಮ್ಮ ಅರ್ಜಸ್ ಏನ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಸೊ ದಟ್ ಪೀಪಲ್ ವಿಲ್ ಕನ್ಸ್ಯೂಮ್ ಮೋರ್, ಪೀಪಲ್ ವಿಲ್ ಬೈ ಮೋರ್ ಅಂಡ್ ದೇ ವಿಲ್ ಕನ್ಸ್ಯೂಮ್ ಮೋರ್. ಬಟ್ ಲಾಂಗ್ ಟರ್ಮ್ ಅಲ್ಲಿ ನೋಡ್ಬೇಕಾದ್ರೆ ಏನಾಗುತ್ತೆ, ಹೆಲ್ತ್ ಕನ್ಸರ್ನ್ಸ್ ಇದೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ದೆನ್ ಇಂಡಿಯಾ ಮತ್ತೆ ಯುಕೆ ಕೇಸಸ್ ಗಳಲ್ಲಿ ನೋಡಿದ್ರೆ, ಹಾಗಿದ್ರೆ ಮ್ಯಾಮ್ ಇಂಡಿಯಾ ಪ್ರಾಡಕ್ಟ್ಸ್ ಗಳು ಯಾವ್ದು ಕೂಡ ಯುಕೆ ಹೋಗಲ್ವಾ ಅಂತ ಹೇಳಿದ್ರೆ, ಇಂಡಿಯಾ ಪ್ರಾಡಕ್ಟ್ಸ್ ಯುಕೆ ಹೋಗುತ್ತೆ, ಯುಕೆ ಪ್ರಾಡಕ್ಟ್ಸ್ ಇಂಡಿಯಾ ಬರುತ್ತೆ. ಬಟ್ ನಾವು ಯುಕೆ ಅಲ್ಲಿ ನೋಡೋದಿದ್ರೆ, ಸೊ ದೇರ್ ಈಸ್ ಅ ರೆಗ್ಯುಲೇಟರಿ ಫ್ರೇಮ್ವರ್ಕ್ಸ್, ಬೆಟರ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಕಂಪೇರ್ಡ್ ಟು ಇಂಡಿಯಾ. ಫಾರ್ ಎಕ್ಸಾಂಪಲ್, ನಾವು ಯುಕೆ ಅಲ್ಲಿ ನೋಡೋದಿದ್ರೆ, okay, so there is a ban on advertising HFSS products on television and online. ನಮ್ಮ ಇಂಡಿಯಾದಲ್ಲಿ ಇದೆಯಾ? ಕುರ್ಕುರೆ ಅಡ್ವರ್ಟೈಸ್ಮೆಂಟ್, ಬಿಸ್ಕೆಟ್ ಅಡ್ವರ್ಟೈಸ್ಮೆಂಟ್, ಚಾಕ್ಲೇಟ್ಸ್ ಅಡ್ವರ್ಟೈಸ್ಮೆಂಟ್, there are many advertisements. Okay, but in UK there is a ban on advertising high fat, sugar added salt products ಗಳನ್ನ ಅಡ್ವರ್ಟೈಸ್ ಮಾಡೋದನ್ನ ನಿಲ್ಲಿಸಿದ್ದಾರೆ. so there is a less awareness to the people. ಇದೆಲ್ಲ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ, ಇದನ್ನ ನಾನು ತಿನ್ಬೇಕು ಅಂತ ಹೇಳಿ. Okay, then also 9 PM ಬಿಫೋರ್ 9 PM ಏನ್ ಮಾಡ್ತಾರಪ್ಪ ಅಂತಂದ್ರೆ, ಆ ತರ ಆಡ್ ಗಳೆಲ್ಲವೂ ಕೂಡ ಬರೋದನ್ನೆಲ್ಲವೂ ಕೂಡ ನಿಲ್ಲಿಸಿದ್ದಾರೆ. ಇಟ್ ವಿಲ್ ಕಮ್ ಟು ಎಫೆಕ್ಟ್ ಫ್ರಮ್ ಅಕ್ಟೋಬರ್ 1st 2025 ಇಂದ ಎಫೆಕ್ಟ್ ಬರುತ್ತೆ. ಅದೇ ತರ ಸೊ ದೇ ಆರ್ ಮೇಂಟೈನಿಂಗ್ ಫ್ರಂಟ್ ಆಫ್ ಪ್ಯಾಕ್ ನ್ಯೂಟ್ರಿಷನ್ ಲೇಬಲಿಂಗ್, FOPNL. Okay, front of pack of nutrition labeling. So where they maintain the color code. ಆ ಕಲರ್ ಕೋಡ್ ಇಂದ ನಮ್ಗೆ ಗೊತ್ತಾಗುತ್ತೆ ವೆದರ್ ದಿಸ್ ಫುಡ್ ಈಸ್ ಹೆಲ್ದಿ ಆರ್ ಅನ್ಹೆಲ್ದಿ. ಫಾರ್ ಎಕ್ಸಾಂಪಲ್, the green color indicates that low level of fat, saturated fats, sugar and salt, whereas the amber box indicates that is the medium level of fat, saturated fats and sugar and salt, whereas the red color indicates that the high level of sugar, fats and other things. So from this, the people, the consumers are aware about that products, whether I should consume it or not. Or ತಗೋಬೇಕಾದ್ರೂ ಒಂದ್ಸರಿ ಏನ್ ಮಾಡ್ತಾರೆ, they will think. But in our India, so this framework is not working. It is still under the consideration. So in India, there is a lack of binding restriction on junk food advertisement targeting. So mainly they are targeting the children's. Okay, then in India, if you see, so there is a self-regulation. There is a self-regulation through the Advertising Standard Council of India. Okay, which is an industry body, not a statutory body. Okay, then there are few regulations which prohibit the misleading of the advertisement. Okay, then who is giving this advertisement code? That is the Ministry of Information and Broadcasting. So who will give the advertisement code in India? That is the Ministry of Information and Broadcasting. But here there is no, like there is a few regulation, but in some cases there is no penalty only. Then what they are doing, they are misleading the advertisements or the consumer rights. Makkaligalali bandaga they will use the cartoon mascots. Then celebrity endorsement to normalize the unhealthy choices. Then they will also use the sports person to give the advertisement. But ನೀವು ಎಷ್ಟೊಂದು ಸರಿ ಇಂಟರ್ವ್ಯೂಸ್ ಗಳೆಲ್ಲ ನೋಡಿ, when these people are giving their about their personal life, everything, so they are not at all consuming these unhealthy products, but they are giving the advertisement. So what the common people will see, so my star or my favorite person is giving this advertisement, he is also consuming, let me also consuming, so it will tempt. So that is why the people are started to consuming more of these products. Okay, so then ಹೇಳ್ತಾ ಇದ್ದಾರೆ. Okay, so these are all the things are there. Then when it comes to a star rating, like a 1 star or a 2 star or the labeling process, that is also an issue in India. Okay, so that is a FOPNL, front of pack nutrition labeling is pending. Very, very important guys, is pending under the Food Safety and Standard Labeling and Display Regulation
2020. ಈವನ್ ದೋ ಅದನ್ನ ಅಮೆಂಡ್ಮೆಂಟ್ ಮಾಡಿ FSSAI ಆಕ್ಟ್ ನ ನಾವು ಅಮೆಂಡ್ಮೆಂಟ್ ಮಾಡಿ ಅಲ್ಲಿ ಆಡ್ ಮಾಡಿದ್ರು ಕೂಡ ಆ ಬಿಲ್ ಇನ್ನ ಪ್ರೊಸೆಸಿಂಗ್ ಅಲ್ಲೇ ಇದೆ, ಇನ್ನ ಪೆಂಡಿಂಗ್ ಅಲ್ಲೇ ಇದೆ. So that is why the consumer awareness in India is less compared to a UK ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. Then a warning system on packaged food is slow. Okay, so like in UK, the green color or the amber color or the red color, there is no marking. ನಾನು ಹಿಂಗಡೆ ಏನ್ ಮಾಡ್ಬೇಕು, ಪ್ಯಾಕೆಟ್ ಹಿಂಗಡೆ ತೆಗೆದು ನಾನೇ ನೋಡ್ಬೇಕು ಶುಗರ್ ಕಂಟೆಂಟ್ ಎಷ್ಟಿದೆ, ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ವೆದರ್ ಐ ಶುಡ್ ಈಟ್ ಇಟ್ ಆರ್ ನಾಟ್ ಈಟ್ ಇಟ್. ಓಕೆ, ಸೊ ಬಟ್ ಅಷ್ಟೊಂದು ಪೇಷನ್ಸ್ ಎಲ್ಲರೂ ಕೂಡ ಇರೋದಿಲ್ಲ. ಓಕೆ, ಸೊ ಇನ್ ಅ ಲಾಂಗ್ ಟರ್ಮ್ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಕಾಸ್ ದಿ ಹೆಲ್ತ್ ರಿಸ್ಕ್. So not at all in children's, all age people. Okay, so if you take 0 to 75 years or whatever, so ella level age group gu kuda idu en madutte ee tara goods kana ನಾವು ಕನ್ಸ್ಯೂಮ್ ಮಾಡೋದ್ರಿಂದ it will also affect our India. Then ಏನಕ್ಕೆ ಈ process ಎಲ್ಲವೂ ಕೂಡ ತುಂಬಾ ಸ್ಲೋ ಆಗಿದೆ ಅಂತಂದ್ರೆ the author will say that it is industry lobbying. So what is this industry lobbying ಅಂತ ಹೇಳಿದ್ರೆ, the industrial people, the manufacturer of these food commodities, they are giving the financial finance ಅಥವಾ amount, some money to the government of India and they are delaying it, or they are not doing their paperwork in a fast manner. Okay, so that is called as the industry lobbying. So by giving the monetary support and all, they are delaying it anta ಹೇಳ್ತಾ ಇದ್ದಾರೆ. Okay, so next also like ನಾವು ರೀಸೆಂಟ್ ಆಗಿ March 2025 ಅಲ್ಲಿ ಒಂದು ಪಬ್ಲಿಕೇಶನ್, that is a Lancet publishes, they said that so in India every year the ultra processed food and HFSS, ಏನಿದು high fat, sugar and salt content food items had witnessed CAGR 13.3% rise. ಪ್ರತಿ ವರ್ಷನೂ ಕೂಡ ಏನಾಗ್ತಿದೆ, ಕಾಂಪೌಂಡ್ ಆಗಿ ಆಡ್ ಆಗ್ತಾ ಬರ್ತಿದೆ. ದಟ್ ಮೀನ್ಸ್ ದ ಪೀಪಲ್ ಹೂ ಆರ್ ಕನ್ಸೂಮಿಂಗ್ ದಿಸ್ ಹೈ ಪ್ರೊಸೆಸ್ಡ್ ಫುಡ್ ಅಂಡ್ HFSS food is increasing. Then it is leading to what? The lifestyle diseases like obesity, diabetes and hypertension is increasing in all age group. Okay, mainly it is affecting children and adolescents ಗಳಿಗೆ ಇದು ಎಫೆಕ್ಟ್ ಮಾಡ್ತಾ ಇದೆ. Then also is India is looking to had free trade agreement with Ireland, Liechtenstein, Norway, Switzerland in October 2025. That means what they are saying means, so India's trade deal, that too free trade agreement will increase. So ನಾವು ಬೇರೆ ಬೇರೆ ದೇಶಗಳ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಮಾಡ್ಕೊಳ್ತಾ ಹೋದಂಗೆ ಏನಾಗ್ತಾ ಇರುತ್ತೆ, ಅಲ್ಲಿಯ ಕಾಮಡಿಟೀಸ್ ಗಳೆಲ್ಲವೂ ಕೂಡ ಇಂಡಿಯನ್ ಮಾರ್ಕೆಟ್ ನ ಎಂಟರ್ ಆಗುತ್ತೆ. ಇಂಡಿಯಾನಲ್ಲಿರುವಂತಹ ಕಾಮಡಿಟೀಸ್ ಗಳು, ಗೂಡ್ಸ್ ಗಳು ಕೂಡ ಆ ದೇಶನ ಎಂಟರ್ ಆಗುತ್ತೆ. ಅಲ್ಲಿಂದ ಬರುವಂತ ಈಟರೀಸ್ ಗಳೆಲ್ಲವೂ ಕೂಡ ಜಾಸ್ತಿ ಆಗ್ಬಹುದು. ಪುನಃ ದ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು, ಮತ್ತೆ ಹೈ ಫ್ಯಾಟ್ ಇರುವಂತಹ ಫುಡ್ ಗಳೆಲ್ಲವೂ ಕೂಡ ಕನ್ಸ್ಯೂಮ್ ಮಾಡೋದು ಜಾಸ್ತಿ ಆಗ್ಬೋದು. ಸೊ ಇನ್ ಅ ಲಾಂಗ್ ಟರ್ಮ್ ಇಟ್ ವಿಲ್ ಅಫೆಕ್ಟ್ our Indians citizens health. So that is why we need a regulation. ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಮಾಡಿ, ಸೊ ದಟ್ ಈ ಅದರಿಂದ ಏನು ಕೂಡ ತಪ್ಪಿಲ್ಲ. ಅದ್ರ ಜೊತೆಗೆ ವಿ ಶುಡ್ ಹ್ಯಾವ್ ಅ ಸ್ಟ್ರಿಕ್ಟ್ ರೆಗ್ಯುಲೇಷನ್. ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಗಳನ್ನ ನಾವು ತರಬೇಕು, ಮತ್ತೆ ಮ್ಯಾಂಡೇಟರಿ ಲಾಸ್ ಗಳನ್ನ ತರಬೇಕು, ಕನ್ಸ್ಯೂಮರ್ ಅವೇರ್ನೆಸ್ ನ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ಆಲ್ಸೋ ಬ್ಯೂಟಿಫುಲ್ ಆರ್ಟಿಕಲ್ ಗೈಸ್, ಸೊ ಯು ಮಸ್ಟ್ ರೀಡ್ ಇಟ್. ಸೊ ಯಾರಲ್ಲಿ ಎಲ್ಲರಿಗೂ ಕೂಡ ಈ ಆರ್ಟಿಕಲ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದೆನ್ ದೇ ಆರ್ ಆಲ್ಸೋ ಸೇಯಿಂಗ್ ದಟ್ ಸಮ್ ವೇ ಫಾರ್ವರ್ಡ್ ಅಲ್ಲಿ that too economic survey highlight 2024-25 and dietary guidelines for Indians published by National Institute of Nutrition May 2024 ಅಲ್ಲಿ ಇಷ್ಟು ವೇ ಫಾರ್ವರ್ಡ್ ನ ಕೊಟ್ಟಿದ್ದಾರೆ. So that is that mandatory FOPLN in the form of warning label ಆಗಿರ್ಬೋದು, ಮತ್ತೆ implemented as earliest, ಬೇಗನೆ ಇದನ್ನ ಇಂಪ್ಲಿಮೆಂಟ್ ಮಾಡಿ, ಮತ್ತೆ ಶುಗರ್ ಬೋರ್ಡ್ಸ್ ಅಂಡ್ ಆಯಿಲ್ ಬೋರ್ಡ್ಸ್ ಇನ್ ದಿ ಸ್ಕೂಲ್ಸ್. ಸ್ಕೂಲ್ಸ್ ಅಂತಂದ್ರೆ ಇಲ್ಲಿ ಬರೀ ಸ್ಕೂಲ್ಸ್ ಅಷ್ಟೇ ಅಲ್ಲ, ಕಾಲೇಜಸ್ ಆಗಿರ್ಬೋದು, ಕ್ಯಾಂಟೀನ್ಸ್ ಗಳಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ಏನ್ ಮಾಡಿಯಪ್ಪ ಅಂತ ಹೇಳಿದ್ರೆ ಶುಗರ್ ಬೋರ್ಡ್ ಅಂಡ್ ಆಯಿಲ್ ಬೋರ್ಡ್, ಒಂದು ಪ್ರಾಡಕ್ಟ್ ಅಲ್ಲಿ ಅಥವಾ ಒಂದು ಕಮಾಡಿಟಿಯಲ್ಲಿ ಶುಗರ್ ಕಂಟೆಂಟ್ ಎಷ್ಟಿದೆ, ಆಯಿಲ್ ಕಂಟೆಂಟ್ ಎಷ್ಟಿದೆ, ಫ್ಯಾಟ್ ಎಷ್ಟಿದೆ, ಇದೆಲ್ಲನೂ ಕೂಡ ಲೇಬಲ್ ಮಾಡಿ ಹಾಕಿ, ಸೊ ದಟ್ ದ ಚಿಲ್ಡ್ರನ್ಸ್ ಆರ್ ದ ಅಡಲ್ಟ್ಸ್ ಆರ್ ದ ಅದರ್ ಪೀಪಲ್ಸ್ ದೇ ವಿಲ್ ಗೆಟ್ ಅ ನಾಲೆಡ್ಜ್ ಅಂಡ್ ದೇ ವಿಲ್ ಸ್ಟಾಪ್ ಕನ್ಸ್ಯೂಮಿಂಗ್ ಆಲ್ ದಿಸ್ ಪ್ರಾಡಕ್ಟ್ ಅಂಡ್ ದೇ ವಿಲ್ ಹ್ಯಾವ್ ಅ ಕನ್ಸರ್ನ್ ಅಬೌಟ್ ದೇರ್ ಹೆಲ್ತ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ we should bring more holistic approach. HFSS board needs to be considered. Then also we need the public health practitioner and health policy makers. They have to engage with the legislature and we must bring some law anta ಹೇಳ್ತಾ ಇದ್ದಾರೆ. So this is what we get from this article. So I hope ಎಲ್ಲರಿಗೂ ಕೂಡ the UK and Indian free trade agreement ಏನಿದು, then what is the framework, then ಯಾವ್ಯಾವ ಸೆಕ್ಟರ್ ಅಲ್ಲಿ ಎಷ್ಟೆಲ್ಲ ಬೆನಿಫಿಟ್ ಆಗ್ತಿದೆ,
ವಾಟ್ ಈಸ್ ದ ಅಡ್ವಾಂಟೇಜ್ ಅಂಡ್ ವಾಟ್ ಈಸ್ ದ ಡಿಸ್ಅಡ್ವಾಂಟೇಜ್. ಆ ಡಿಸ್ಅಡ್ವಾಂಟೇಜ್ ಅಲ್ಲೂ ಕೂಡ ಪಬ್ಲಿಕ್ ಹೆಲ್ತ್ ಮೇಲೆ ಏನೇನೆಲ್ಲ ಇದು ಡಿಸ್ಅಡ್ವಾಂಟೇಜ್ ಇದೆ, ಏನಕ್ಕೆ, ಲೈಕ್ ವಾಟ್ ಈಸ್ ದ ಕರೆಂಟ್ ಸ್ಟೇಟಸ್ ಇನ್ ಇಂಡಿಯಾ ರಿಲೇಟೆಡ್ ಟು ಪಬ್ಲಿಕ್ ಹೆಲ್ತ್ ರಿಗಾರ್ಡಿಂಗ್ ಹೀಟಿಂಗ್ ದ ಹೈ ಫ್ಯಾಟ್ ಅಂಡ್ ಅನ್ಪ್ರೊಸೆಸ್ಡ್ ಫುಡ್ ನ ತಿನ್ನೋದ್ರಿಂದ ಏನೇನೆಲ್ಲ ಆಗುತ್ತೆ ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ನಾವು ನೋಡೋಣ. Okay, so there is a one question also you can try. Okay, ನಾವು ಏನೇ ಮಾಡಿದ್ರು ಕೂಡ when it comes to a UPSC and a KAS ಅದರಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ so you should write a answer to a questions. So today's article related ಒಂದು question ಇದೆ, that is what are all the impacts of recent India UK free trade agreement on India. Discuss. So when it comes to a discuss you should write everything. Okay, what is this agreement and ಅದರಿಂದ ಯಾವ ಸೆಕ್ಟರ್ಗೆ ಬೆನಿಫಿಟ್ಸ್ ಆಗ್ತಾ ಇದೆ and what is the advantage, what is the disadvantage, then way forward ಆದ್ರೂ ಬರೀರಿ ಅಥವಾ ಕನ್ಕ್ಲೂಷನ್ ಆದ್ರೂ ಬರೀರಿ. Okay, try to write answer for this question. Next one. Okay, so Amit Shah, Home Minister and also Union Cooperation Minister, so recently launched new cooperation policy of the center, and they are saying that so this new cooperation policy enideyo, this is a second policy in India. First policy yavaga release ಮಾಡಿದ್ರಪ್ಪ ಅಂತಂದ್ರೆ 2002 ಅಲ್ಲಿ under the leadership of the Atal Bihari Vajpayee. Okay, so what is this? We'll see completely related to this policy. Okay, so before that first we will understand so what is the old policy and a new policy. Okay, so old policy 2002 ali and a new policy in 2005. Then old policy ali main goal agi enagittappa andre basic framework for a cooperatives money matters, and now the main goal is revive and modernize the cooperative, then prosperity through cooperation. Okay, so ಈ prosperity through cooperation ನ ಏನಂತ ಕರೀತಾರಪ್ಪ ಅಂತಂದ್ರೆ like it is our PM Modi's vision of Sahakar se Samriddhi. Okay, so this one in English what we'll say, that is a prosperity through cooperation. Then key objective ಏನತ್ತಪ್ಪ ಅಂತಂದ್ರೆ more about autonomy, limited government control of the cooperatives, and now the main objective is make a cooperatives accessible, efficient, professional, create a jobs, boost the economy. We took it to next level now. Okay, so ಪ್ರತಿಯೊಬ್ಬರಿಗೂ ಕೂಡ ಆಮ್ ಜನತ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪ್ರತಿಯೊಬ್ಬ ಪೋರ್ಗೂ ಕೂಡ ಕೋಆಪರೇಟಿವ್ಸ್ ಇಂದ ಹೆಲ್ಪ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. And ಇಲ್ಲಿ ಮೇನ್ ನೋಡಿದಾಗ what are all the initiative they took it in a old policy, that is a general promotion of the democracy. And in a new policy they are focusing on creating 2 lakh new cooperatives. That too PACS. What is this PACS? Primary Agriculture Cooperative Societies and Dairy Fisheries Cooperative in 5 years. And computerize them all. ಎಲ್ಲರಲ್ಲೂ ಕೂಡ ಎಲ್ಲ ನೀವು ಯಾವುದೇ ಕೋಆಪರೇಟಿವ್ಸ್ ಹೋದ್ರೂ ಕೂಡ ಎಲ್ಲವೂ ಕೂಡ ಡಿಜಿಟಲೈಸ್ ಆಗಿ ವರ್ಕ್ ಮಾಡಬೇಕು, ಟ್ರಾನ್ಸ್ಪರೆನ್ಸಿಯಿಂದ ವರ್ಕ್ ಮಾಡಬೇಕು, ಮೋರ್ ಅಕೌಂಟಬಿಲಿಟಿನ ತರಬೇಕು, ಮತ್ತೆ ಇನ್ಕ್ಲೂಸಿವಿಟಿ ಎಲ್ಲರಿಗೂ ಕೂಡ ಇನ್ಕ್ಲೂಡ್ ಆಗಬೇಕು ಅನ್ನೋದ್ರ. ಸೊ ದಟ್ ಈಸ್ ದ ನ್ಯೂ ಪಾಲಿಸಿ ಆಫ್ ಕೋಆಪರೇಟಿವ್. ಓಕೆ, ದೆನ್ ಚೇಂಜಸ್ ಅಲ್ಲಿ ಚಾಲೆಂಜಸ್ ಅಲ್ಲಿ ನೋಡಿದಾಗ ಇಟ್ ಇಸ್ ಏಮ್ ಫಾರ್ ದ ಸೆಲ್ಫ್ ರಿಲಯನ್ಸ್, ಬಟ್ ಇವಾಗ ಡೈರೆಕ್ಟ್ಲಿ ಟ್ಯಾಕಲ್ಸ್ ಬ್ಯಾಡ್ ಗವರ್ನೆನ್ಸ್, ಓಲ್ಡ್ ಲಾಸ್, ಲ್ಯಾಕ್ ಆಫ್ ಟೆಕ್ನಾಲಜಿ, ಪೊಲಿಟಿಕ್ಸ್, ಇದನ್ನೆಲ್ಲವೂ ಕೂಡ ನಾವೇನ್ ಮಾಡ್ತೀವಿ, ಇದನ್ನ ರಿಮೂವ್ ಮಾಡ್ತಾ ಇದೀವಿ. ನನ್ನ ಅಪ್ರೋಚ್ ಓಲ್ಡ್ ಅಲ್ಲಿ ಬಂದಾಗ ಬ್ರಾಡ್ ಗೈಡ್ಲೈನ್ಸ್ ಇತ್ತು, ಅಂಡ್ ನೌ ಆಕ್ಷನ್ ಓರಿಯೆಂಟೆಡ್. ಬರೀ ಬುಕ್ಸ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರೆದ್ರಾಗಲ್ಲ, ಸೊ ನಾವ್ ಇವಾಗ ಏನ್ ಮಾಡ್ತಿದೀವಿ, ಆಕ್ಷನ್ ಓರಿಯೆಂಟೆಡ್ ಅಪ್ರೋಚ್ ಗಳನ್ನ ತರ್ತಾ ಇದೀವಿ. ಸೊ ವಿತ್ ಅ ಕ್ಲಿಯರ್ ಟಾರ್ಗೆಟ್ಸ್ ಅಂಡ್ ದ ಟೈಮ್ ಲೈನ್ ಅಂಡ್ ಫೋಕಸಿಂಗ್ ಆನ್ ಗ್ರಾಸ್ ರೂಟ್ ಪ್ಲಾನ್ಸ್. ದೆನ್ ಸೊ ಓಲ್ಡ್ ಪಾಲಿಸಿನ ಯಾರು ಫ್ರೇಮ್ ಮಾಡಿದ್ರಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಕೋಆಪರೇಷನ್, Ministry of Agriculture, Government of India. So this is important for your prelims perspective. And now, so it is a committee of 48 members headed by former Union Minister Shri Suresh Prabhakar Prabhu. Very, very important. Okay, so ಇವರು ಹೆಡ್ ಮಾಡಿರುವಂತಹ ಕಮಿಟಿ ಬೇಸಿಸ್ ಮೇಲೆ ಅವ್ರು ಕೊಟ್ಟಿರುವಂತಹ ಡೀಟೇಲ್ಸ್ ಮೇಲೆ ನಾವು ಈ ಪಾಲಿಸಿನ ಫ್ರೇಮ್ ವರ್ಕ್ ಮಾಡಿರುವಂತದ್ದು. ಅವಾಗ ದ ಸಪೋರ್ಟ್ ಬಂದ್ಬಿಟ್ಟು ಯೂನಿಯನ್ ಆಫ್ ಇಂಡಿಯಾ
and now the support is from the Ministry of Cooperation. ಈ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಮುಂಚೆಯಿಂದ ಇರಲಿಲ್ಲ. ಸೊ ಇವಾಗ 2021ರಿಂದ ಇದು ಇರುವಂತದ್ದು. ಸೊ ಇವರು ಸಪೋರ್ಟ್ ನ ಇದರಲ್ಲಿ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ. ಓಕೆ, ದೆನ್ so when if we see the key highlights of this cooperation, so it contains 6 pillars. There are 6 pillars in the new cooperation policy. ಏನೇನೆಲ್ಲಪ್ಪ ಅಂತ ಹೇಳಿದ್ರೆ, the first one is strengthening the foundation of the cooperatives. Next, promoting the vibrancy, so inclusion of everyone are included. Then preparing cooperative societies for the future. ಸೊ ಮುಂದಿನ ಜನಕ್ಕೆ ನಾವೇನ್ ಮಾಡ್ತಿದ್ವಿ, ಕೋಆಪರೇಟಿವ್ಸ್ ಗಳನ್ನ ಕೊಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಎನ್ಹಾನ್ಸಿಂಗ್ ದ ಇನ್ಕ್ಲೂಸಿವಿಟಿ ಅಂಡ್ ಎಕ್ಸ್ಪ್ಯಾಂಡಿಂಗ್ ದ ರೀಚ್. ಸೊ ವಿ ಆರ್ ಇನ್ಕ್ಲೂಸಿಂಗ್ ಎವ್ರಿ ಒನ್. ಸೊ ಯಾರೇನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ನೋಡೋಣ. Then expanding into a new sectors. What are all these new sectors also we will see. Then preparing the young generation for the cooperative development. So that is nothing but the job creation. ಎಲ್ಲದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಇದೆ. ಓಕೆ, ಅದರಲ್ಲಿ ನೀವು ಒಂದು ಸೊಲ್ಯೂಷನ್ ಬರೀಬಹುದು. ಇದನ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ರೈಟ್ ಇಟ್ ಇನ್ ಯುವರ್ ಆನ್ಸರ್. Hello guys. So what are all the sectors? The new sectors are included. What are all the new sectors are included in the cooperatives anta bandaga? That is tourism, taxi services, insurance and a green energy. Namage cooperatives anta andre namage nenapagade main agi either we will remember agriculture, then dairy ಅಲ್ಲಿ ಬಂದಾಗ ಅಮೂಲ್ ಆಗಿರ್ಬೋದು, KMF ಆಗಿರ್ಬೋದು, you will remember it. Then after that inna ಬೇಕಂತಂದ್ರೆ you will add fisheries. ಬಟ್ ಇವಾಗ ಹೊಸ ಸೆಕ್ಟರ್ಸ್ ಗಳು ಕೂಡ ಆಡ್ ಮಾಡಿದ್ದಾರೆ. ಯಾವ್ದೆಲ್ಲ ಹೊಸ ಸೆಕ್ಟರ್ಸ್ ಗಳು? ಟೂರಿಸಂ, ಟ್ಯಾಕ್ಸಿ, ಸರ್ವಿಸ್, ಇನ್ಶೂರೆನ್ಸ್ ಅಂಡ್ ಗ್ರೀನ್ ಎನರ್ಜಿ. ಅಂಡ್ ಮೇನ್ ಆಗಿ ದೇ ಆರ್ ಎಂಫಸಿಸಿಂಗ್ ಆನ್ ದ ಟ್ಯಾಕ್ಸಿ ಅಂಡ್ ಇನ್ಶೂರೆನ್ಸ್ ಸೆಕ್ಟರ್. ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಈ ಟ್ಯಾಕ್ಸಿ, ಲೈಕ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಲಾಂಚಿಂಗ್ ದ ಸಹಕಾರ್ ಟ್ಯಾಕ್ಸಿ. ಸಹಕಾರ್ ಟ್ಯಾಕ್ಸಿ, ಕೋಆಪರೇಟಿವ್ ಟ್ಯಾಕ್ಸಿ ಅನ್ನುವಂತ ಇನಿಷಿಯೇಟಿವ್ ನ ಲಾಂಚ್ ಮಾಡಿದೆ. ಓಕೆ, ಸೊ which entire profit will go to directly to a driver. ಮಧ್ಯದಲ್ಲಿ ಯಾವುದೇ ತರದ ಕಮಿಷನ್ ಯಾವುದೇ ಕಂಪನಿಗೆ ಹೋಗಲ್ಲ, ಡೈರೆಕ್ಟ್ ಆಗಿ ಯಾರು ಡ್ರೈವರ್ ಇರ್ತಾರೋ ಅವರಿಗೆ ಕಮಿಷನ್ ಹೋಗುತ್ತೆ. Okay, so that is also important one. They are mainly emphasizing on taxi and insurance. So from this they are generating the jobs in India. Okay, then so see here guys, the profit generated through these units will ultimately reach the members of the primary agriculture credit societies. The packs ಏನಾಗುತ್ತಪ್ಪ ಅಂತಂದ್ರೆ ಇದು ರೀಚ್ ಆಗುತ್ತೆ. So when it comes to a prelims point of view, you should know one more point. So what are all the different cooperative banks in India? Okay, so the cooperative banks ಅಲ್ಲಿ ಬಂದಾಗ there are urban cooperative banks main agi, then a state cooperative banks, district central cooperative banks, primary agriculture credit societies, land development banks. ಇದರಲ್ಲಿ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಏನಿದೆಯೋ ಇದು ರೂರಲ್ ಏರಿಯಾಸ್ ಗಳಲ್ಲಿ ಕೆಲಸ ಮಾಡುತ್ತೆ. ಅಲ್ಲಿರುವಂತಹ ಜನಗಳಿಗೆ ಅವರಿಗೆ ಬೇಕಾಗಿರುವಂತಹ ಸ್ಮಾಲ್ ಲೋನ್ಸ್ ಟು ಪರ್ಚೇಸ್ ದ ಅಗ್ರಿಕಲ್ಚರ್ ಗೂಡ್ಸ್ ಲೈಕ್ ಸೀಡ್ಸ್, ಫರ್ಟಿಲೈಸರ್ಸ್ ಎಕ್ಸೆಟ್ರಾ. ಇಟ್ ವಿಲ್ ಹೆಲ್ಪ್. ಓಕೆ, ಸೊ ಯಾರೆಲ್ಲರೂ ಕೂಡ ಈ ಅಗ್ರಿಕಲ್ಚರ್ ಪ್ರೈಮರಿ ಕ್ರೆಡಿಟ್ ಸೊಸೈಟೀಸ್ ಗಳಲ್ಲಿ ಮೆಂಬರ್ಸ್ ಆಗಿರ್ತಾರೋ ಅಂತವರಿಗೆ ಅವ್ರನ್ನ ಎಂಪವರ್ಮೆಂಟ್ ಮಾಡೋದಕ್ಕೆ ಅಂತಾನೆ ಸೊ ದೇ ಬ್ರಿಂಗ್ ಸಮ್ ಇನಿಷಿಯೇಟಿವ್ಸ್ ಲೈಕ್ ದಿಸ್, ಲೈಕ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ದೆನ್ ಸಹಕಾರ್ ಟ್ಯಾಕ್ಸಿ ಆಗಿರ್ಬೋದು, ಇದೆಲ್ಲನೂ ಕೂಡ ದೇ ಬ್ರಾಟ್ ಇಟ್. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ದಟ್ see so the core of the cooperative policies, so mainly they are targeting these things: villages, agriculture, rural women, dalits and tribals. ಓಕೆ, ಸೊ ನಾವು ಇಂಡಿಯಾದಲ್ಲಿ ಇವಾಗ್ಲೂ ಕೂಡ ನೋಡೋದಿರೋನು ಕೂಡ ಈವನ್ ದೋ UPI ಬಂದಿರೋನು ಎಲ್ಲರೂ ಕೂಡ ಗೂಗಲ್ ಪೇ, ಫೋನ್ ಪೇ ಈ ಏರಿಯಾದಲ್ಲಿ ಇದ್ರೂ ಕೂಡ ಎಷ್ಟೋ ಜನ ರೂರಲ್ ಏರಿಯಾಸ್ ಗಳಲ್ಲಿ, ಎಷ್ಟೊಂದು ವಿಲೇಜಸ್ ಗಳಲ್ಲಿ ಏನಿಲ್ಲ ಬ್ಯಾಂಕ್ಸ್ ಗಳಿಲ್ಲ, ಎಷ್ಟೊಂದು ರೂರಲ್ ಪೀಪಲ್ಸ್ ಗಳಿಗೆ ಏನಿಲ್ಲ ಬ್ಯಾಂಕ್ ಅಕೌಂಟ್ ಗಳಿಲ್ಲ, ಅದ್ರ ಜೊತೆಗೆ ವುಮೆನ್ಸ್ ಗಳಿಗೆ ಇಲ್ಲ, ದೆನ್ ಟ್ರೈಬಲ್ ಪೀಪಲ್ಸ್ ಗಳಿಗೆ ಇಲ್ಲ, ದಲಿತ್ಸ್ ಗಳಿಗೆ ಇಲ್ಲ. ಸೊ ಇವನ್ನೆಲ್ಲನೂ ಕೂಡ ಏನ್ ಮಾಡ್ಬೇಕು, ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ದ ಕೋರ್ ಏರಿಯಾ ಇಟ್ ಈಸ್ ಕವರಿಂಗ್ ದ ವಿಲೇಜಸ್, ಅಗ್ರಿಕಲ್ಚರ್, ರೂರಲ್ ವುಮೆನ್, ದಲಿತ್ಸ್ ಅಂಡ್ tribal. So that is why our Home Minister said that so the Dalits, Adivasis and women are core of the new cooperation policy of the center anta heliruvantadu. So that from this what we get to know, so we are giving the financial inclusion agirbodu matte so the government benefits na nav en ಮಾಡ್ತಾ ಇದೀವಿ ground level ಗೆ ಕೊಡ್ತಾ ಇದೀವಿ. It is called as inclusivity.
inclusion of everyone. So from this, so India's target of reaching 5 trillion economy by 2027, then Vikasit Bharat by 2047. ಈ ಎರಡೂ ಡ್ರೀಮ್ ನ ಕೂಡ ನಾವೇನ್ ಮಾಡಬಹುದು, ಅಚೀವ್ ಮಾಡಬಹುದು. ಇದನ್ನು ಕೂಡ ಎಕನಾಮಿಕ್ ಕೋಆಪರೇಟಿವ್ ಪಾಲಿಸಿಯಲ್ಲಿ ಹೇಳಿದಾರಪ್ಪ ಅಂತಾರೆ ಹೇಳಿದ್ದಾರೆ. Okay, then one more point from the prelims point of view, you should remember it. 2025 is considered as International Year of the Cooperatives. Okay, so 2025 is called considered as International Year of Cooperatives. Okay, so this is also important. So from this policy, what will happen on the by 2034, the National Cooperation Policy aims to triple the cooperative sector contribution to a GDP. Okay, by 2034 ಗೆ triple ಮಾಡಬೇಕು ಯಾವ್ದ cooperative sector in the contribution na. Then bring 50 crore active members into the fold. Connect the youth with the employment opportunity. Then one more point, 30% increase in the number of cooperative societies and establishment of at least one cooperative societies in every village, okay, or every panchayat ಅಲ್ಲಿ at least ಒಂದು cooperative society ಇರಬೇಕು. either maybe it is a pack ಆಗಿರಬಹುದು ಅಥವಾ ಬೇರೆ cooperative ಆಗಿರಬಹುದು. we should bring in every villages, we should bring establish a one cooperative ಅಂತ ಹೇಳ್ತಾ ಇದ್ದಾರೆ. so these are all the key highlights of the new cooperative policies. okay, all these things I covered. so ನೀವು ಬೇಕಂದ್ರೆ ಇದನ್ನ ಇನ್ನೊಂದ್ಸರಿ ಓದ್ಕೊಳ್ಳಿ. okay, at a last article of the day. okay, so Ajay Sheth is appointed as IRDAI chairman. so important, ಸ್ಟೇಟ್ ಎಕ್ಸಾಮ್ ಬರೀತಿರೋದಾಗಿರ್ಬೋದು, UPSC ಬರೀತಿರೋದಾಗಿರ್ಬೋದು, ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಅಪಾಯಿಂಟ್ಮೆಂಟ್ ಅನ್ನುವ ಟಾಪಿಕ್ ಅಲ್ಲೂ ಕೇಳಬಹುದು. ಅಥವಾ ಎಕನಾಮಿಯಲ್ಲಿ ಬಂದಾಗ GS3 ಎಕನಾಮಿಯಲ್ಲಿ ಸೊ ರಿಲೇಟೆಡ್ ಟು IRDAI ಕೇಳಬಹುದು. ಸೊ ಹೊಸದಾಗಿ ಯಾರು IRDAI ಚೇರ್ಮನ್ ಆಗಿ ಆಡ್ ಆಗಿದ್ದಾರೆ, ದಟ್ ಈಸ್ ಅಜಯ್ ಶೇತ್. ಓಕೆ, ಸೊ ವಿಲ್ ಸಿ ದ ಇನ್ಫಾರ್ಮೇಶನ್ ರಿಲೇಟೆಡ್ ಟು IRDAI. What is IRDAI? Insurance Regulatory and Development Authority of India. Then, so ಇಲ್ಲೇ ಗೊತ್ತಾಗ್ತಿದೆ ನಿಮಗೆ ಇನ್ಶೂರೆನ್ಸ್ ರೆಗ್ಯುಲೇಟರಿ. ವಾಟ್ ಎವರ್ ದ ಇನ್ಶೂರೆನ್ಸ್ ವಿ ಹ್ಯಾವ್ ಇಟ್ ಇನ್ ಇಂಡಿಯಾ, ಅದನ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ, ದಟ್ ಈಸ್ IRDAI. ಓಕೆ, ವೆನ್ ಇಟ್ ಕಮ್ಸ್ ಟು ಅ ಮನಿ ಬ್ಯಾಂಕಿಂಗ್ ಸೆಕ್ಟರ್, ಅದನ್ನೆಲ್ಲ ಯಾರು ನೋಡ್ಕೊಳ್ತಾರೆ, RBI. ಸೊ ಇಟ್ ವಿಲ್ ಕಮ್ ಅಂಡರ್ ದ ರೆಗ್ಯುಲೇಷನ್ಸ್ ಆಫ್ RBI. ವೆನ್ ಇಟ್ ಕಮ್ಸ್ ಟು ಅ ಫಿನಾನ್ಷಿಯಲ್ ಮಾರ್ಕೆಟ್ ಅಥವಾ ಟ್ರೇಡ್ ಅಂತ ಬಂದಾಗ, ಓಕೆ, ಅಲ್ಲೆಲ್ಲ ಯಾರು ನೋಡ್ತಾರೆ, ಸೆಬಿ. ದೆನ್ ಆಫ್ಟರ್ ದಟ್ ಇನ್ಶೂರೆನ್ಸ್ ಅಂತ ಬಂದ್ರೆ ಅಲ್ಲಿ ಮೇನ್ ಆಗಿ ನಾವು ಯಾರು ನೋಡ್ತೀವಿ, ಯಾವ ಅಥಾರಿಟಿ ನೋಡ್ತೀವಿ, ದಟ್ ಇಸ್ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಸೊ ದಿಸ್ ಇಸ್ ಎ ಸ್ಟ್ಯಾಟ್ಯುಟರಿ ಬಾಡಿ. ಲೆಜಿಸ್ಲೇಟಿವ್ ಅಲ್ಲಿ ಏನ್ ಮಾಡಿದ್ದಾರೆ, ಆಕ್ಟ್ ನ ಪಾಸ್ ಮಾಡಿ ಇದನ್ನ ಮಾಡಿರುವಂತದ್ದು. ಅಂಡ್ IRDAI ಆಕ್ಟ್ 1999. ಓಕೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, ಇಂಡಿಯನ್ ಆಕ್ಟ್ 1999 ಅಲ್ಲಿ ಇದನ್ನ ಏನ್ ಮಾಡಿರುವಂತದ್ದು, ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಂತದ್ದು. Then this authority will comes under which ministry ಅಂತ ಕೇಳಿದ್ರೆ, that will comes under Ministry of Finance ಕೆಳಗಡೆ ಬರುತ್ತೆ. Okay, then the composition of this institution contains one chairman, then 5 full-time members and 4 part-time members. All are appointed from the government of India. So this point and this slide is important for your prelims. Okay, so it contains one chairman and 4 full-time members and 4 part-time members. All are appointed by government of India. So IRDAI is a statutory body, not a constitutional body. It's a statutory body. So it comes under IRDAI Act 1999. And ಇವಾಗ ಹೊಸದಾಗಿ ಯಾರು ಆಡ್ ಆಗಿದ್ದಾರೆ ಚೇರ್ಪರ್ಸನ್ ಆಗಿ, ಅಜಯ್ ಶೇತ್. Okay, so next. So what are all the main goals of IRDAI? Okay, so IRDAI main goals ಅಥವಾ objectives or what are its function ಅಂತ ಕೇಳಿದ್ರು. So this is a thing. So this one you can use in a mains answer. Okay, so one is safeguard the interest of the policy holders by a fair business conducts and settlements of claim within the time. Insurance policy related ಏನೇ ಇದ್ರೂ ಕೂಡ ಅದೆಲ್ಲವೂ ಕೂಡ ಸೇಫ್ ಗಾರ್ಡ್ ಮಾಡುತ್ತೆ. Then developing and nurturing the Indian insurance industries
ಸೊ ಯಾರೇ ಆದ್ರೂ ಕೂಡ ಲೈಸೆನ್ಸ್ ತಗೋಬೇಕಂದ್ರೂ ಕೂಡ ಅಥವಾ ಯಾವುದೇ ಒಂದು ಇನ್ಶೂರೆನ್ಸ್ ಕಂಪನಿ ಕೂಡ ಮುಚ್ಚಾಕ್ಬೇಕಂದ್ರೆ ಅಥವಾ ಬ್ರಾಂಚಸ್ ಗಳನ್ನ ಎನ್ಹಾನ್ಸ್ ಮಾಡ್ಬೇಕಾದ್ರೆ ಸೊ ದೇ ಹ್ಯಾವ್ ಟು ಟೇಕ್ ಅ ಪರ್ಮಿಷನ್ ಫ್ರಮ್ ದಿಸ್ ಅಥಾರಿಟಿ. ಓಕೆ, ಸೊ IRDAI ಇಂದ ಅವರು ಪರ್ಮಿಷನ್ ತಗೋಬೇಕು. ದೆನ್ ಆಫ್ಟರ್ ದಟ್ ಇಟ್ ವಿಲ್ help to regulate the business of the insurance with the transparency, fairness and honest practices, and it will facilitate the financial prudence of the insurers through the solvency and the stability. So ಕೆಲವೊಂದ್ಸರಿ ಪಾಲಿಸೀಸ್ ಗಳನ್ನ ಇನ್ಶೂರೆನ್ಸ್ ಪಾಲಿಸೀಸ್ ಗಳನ್ನ ಕಟ್ಟಿರ್ತಾರೆ, ಯಾವ್ದೋ ಒಂದು ಬ್ಯಾಂಕ್ ಇಂದ ನೀವ್ ಏನ್ ಮಾಡಿರ್ತೀರಾ, ಪಾಲಿಸೀಸ್ ಗಳನ್ನ ತಗೊಂಡಿರ್ತೀರಾ. ಬಟ್ ಆ ಪಾಲಿಸಿ ಮೆಚುರಿಟಿ ಡೇಟ್ ಆಗಿರುತ್ತೆ, ಬಟ್ ಇನ್ನ ಕೂಡ ಅಮೌಂಟ್ ಬರ್ತಿರಲ್ಲ. ಹೋಗಿ ಬ್ಯಾಂಕ್ ಕೇಳ್ತೀರಾ ಅಥವಾ ಕಂಪನಿಗೆ ಹೋಗಿ ಕೇಳ್ತೀರಾ, ದೇ ವಿಲ್ ಸೇ ದಟ್ ನೋ ಸರ್ ಇಟ್ ವಿಲ್ ಕಮ್ ಇನ್ 1 month or 2 months. ಆದ್ರೆ ಇದ್ದಾಗ ಆ ಪ್ರಾಬ್ಲಮ್ಸ್ ಗಳನ್ನು ಕೂಡ ಯಾರು ಸಾಲ್ವ್ ಮಾಡ್ತಾರಪ್ಪ ಅಂದ್ರೆ ದಟ್ ವಿಲ್ ಸಾಲ್ವ್ ಬೈ IRDAI. ಅದನ್ನೇ ಇಲ್ಲಿ ಹೇಳಿರುವಂತದ್ದು. ದೆನ್ ರೆಗ್ಯುಲೇಟ್ ದ ಪ್ರೀಮಿಯಂ ಚಾರ್ಜಸ್, ಪಾಲಿಸಿ ಟರ್ಮ್ಸ್ ಫಾರ್ ಪ್ರಿವೆಂಟಿಂಗ್ ದ ಅನ್ಸರ್ಕುಲಸ್ ಪ್ರೈಸಿಂಗ್ ಅಂಡ್ ಅನ್ಅಫೋರ್ಡಬಿಲಿಟಿ. ಸೊ ಏನಕ್ಕೆ ನಾವು ಕೇಳಿದಾಗ ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಬ್ಬ ಮೆಂಬರ್ಗೂ ಕೂಡ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳಿದ್ರೆ ನೋ. ವೈ? The cost of EMI or a cost of regular payment is very high or a premium price is very high. Okay, ಅದನ್ನ ಕಡಿಮೆ ಮಾಡಿ ಎಲ್ಲರಿಗೂ ಕೂಡ ಸಿಗ್ಬೇಕು ಅಂತ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪಾಲಿಸೀಸ್ ಫ್ರೇಮ್ವರ್ಕ್ಸ್ ಕೂಡ ತರ್ತಾರೆ. ಅಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರಿಜಿಸ್ಟರಿಂಗ್ ಆರ್ ಲೈಸೆನ್ಸಿಂಗ್, reinsurance, everything. Already I said this. Then it sets the eligibility criteria, qualifications and a capital requirement for obtaining a license in the insurance business. So this is the functions of the IRDAI. So ಇದರ ನ್ಯೂ ಚೇರ್ಮನ್ ಯಾರು? ದಟ್ ಇಸ್ ದ ಅಜಯ್ ಶೇಟ್. ಸೊ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ ಯು ಮಸ್ಟ್ ಕವರ್ ದೀಸ್ 3 ಆರ್ಟಿಕಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋತ್ ಯುವರ್ UPSC ಎಕ್ಸಾಮಿನೇಷನ್ ಅಂಡ್ KS ಎಕ್ಸಾಮಿನೇಷನ್. ಅಂಡ್ ಆಲ್ಸೋ ಇದನ್ನ ಏನ್ ಮಾಡಬಹುದಪ್ಪ ಅಂತ ಹೇಳಿದ್ರೆ ಒನ್ ಲೈನರ್ ಆಗಿ ಅಥವಾ MCQ ಟೈಪ್ ಅಲ್ಲಿ ಬೇರೆ ಎಕ್ಸಾಮ್ಸ್ ಗಳಲ್ಲೂ ಕೂಡ ಕೇಳಬಹುದು, ಪ್ರಿಲಿಮ್ಸ್ ಅಲ್ಲೂ ಕೇಳಬಹುದು, ಬೇರೆ ಎಕ್ಸಾಮ್ಸ್ ಗಳಲ್ಲೂ ಕೂಡ ಕೇಳಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್. ಸೊ ಇವತ್ತಿನ ಕ್ಲಾಸ್ ಹೇಗ್ ಅನಿಸ್ತು, ಎಲ್ಲರಿಗೂ ಅರ್ಥ ಆಯ್ತಾ? ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ತರ ನಾವು ಈ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಏನಿದೆ ಇದನ್ನ ಕಂಟಿನ್ಯೂ ಮಾಡ್ತಿದೀವಿ. ಸೊ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ. ಹಾಗೇನೆ ನಿಮ್ದು ಏನೇ ಒಪಿನಿಯನ್ ಇದ್ರು ಕೂಡ ನಮ್ಗೆ ಶೇರ್ ಮಾಡಿ. ಓಕೆ, ಸೊ ಇಷ್ಟನ್ನ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಹಾಗೇನೆ ನಮ್ಮ NCG ಇನ್ಸ್ಟಿಟ್ಯೂಟ್ ಗಳಲ್ಲಿ KS IAS ಕ್ಲಾಸ್ಗಳು ಕೋರ್ಸಸ್ಗಳು ಅವೈಲಬಲ್ ಇದೆ. ಸೊ ಅದಕ್ಕೆ ನೀವು ಎನ್ಕ್ವೈರಿ ಮಾಡ್ಬೇಕಂತಂದ್ರೆ ಕೆಳಗಡೆ ಕಾಣ್ತಿರುವಂತಹ ನಂಬರಿಗೆ ಕಾಲ್ ಮಾಡಿ ನೀವೇನ್ ಮಾಡ್ಬೋದು, ಎನ್ಕ್ವೈರಿ ಮಾಡ್ಬೋದು, ಅಥವಾ ವಿಜಯನಗರಲ್ಲಿ ನಮ್ಮ ಬ್ರಾಂಚ್ ಇದೆ ಬೆಂಗಳೂರಲ್ಲಿ, ಬಂದು ವಿಸಿಟ್ ಮಾಡ್ಬೋದು. ಓಕೆ ಗೈಸ್, ಇಷ್ಟನ್ನ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.